ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವೀಗ ಕಲ್ಪತರು ನಾಡು ಎಂದೇ ಖ್ಯಾತಿಯಾಗಿರತಕ್ಕಂಥ ಸಿದ್ಧಗಂಗಾ ಶ್ರೀಗಳು ನೆಲೆಸಿರುವಂಥ ತುಮಕೂರು ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೀವಿ. ಸ್ನೇಹಿತರೆ, ಬನ್ನಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ದಾದಾಪಿನ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಮ್ಮದು ಡೀಲಿಂಗ್ ವರ್ಕ್ಸ್. ಏನು ಡೀಲಿಂಗ್ ಸರ್? ಟೂ ವೀಲರು, ಕಾರು, ಅವು ಬೈಕ್ ತಾಂತೀವಿ, ಮಾಡ್ತೀವಿ. ಹಾಂ, ಹೆಂಗೆ ನಡೀತಾ ಇದೆ ಬಿಸ್ನೆಸ್? ದೇವ್ರದಯದಿಂದ ಒಳ್ಳೆ ಬಿಸ್ನೆಸ್ ನಡೀಇದೆ. ಹೇಳಿ ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಅಭಿಪ್ರಾಯ? ನಮ್ಮದು ಅಭಿಪ್ರಾಯ BJP ಸೋಮಣ್ಣವರು. ಯಾಕೆ ಸರ್ ಸೋಮಣ್ಣವರೇ ನಿಮ್ಮ ಆಯ್ಕೆ? ಯಾಕಂದರೆ ಅವರು ಹೊಸ ವ್ಯಕ್ತಿ ತುಮಕೂರಿಗೆ. ತುಮಕೂರು ನೋಡಿಲ್ಲ, ದಾಟಿಲ್ಲ. ಈಗಿನ ಮೇಲೆ ಮುಂದೆ ನೋಡ್ತಾರೆ. 1ರಿಂದ 4 ಜನಿಂದ ಬಾಯಿಂದ ಸೋಮಣ್ಣವ್ರ ಬಗ್ಗೆ ಕೇಳಿದ್ದೀವಿ. ಅವರು ಒಳ್ಳೆ ವ್ಯಕ್ತಿ ಅಂತ ನಮ್ಮ ಜ್ಯೋತಿ ಸಾರು ಹೇಳೋರೆ, ನಮ್ಮ ಚಿದಾನಂದ್ ಸಾರು ಹೇಳೋರೆ. ಅದಕ್ಕೆ ನಾವು ಅವ್ರಿಗೆ ಮಾಡ್ತಾ ಇರೋದು. ಮತ್ತೆ ಇಲ್ಲಿ ತುಮಕೂರಿನ ಜನ ಹೊರಗಿನವರು ಒಳಗಿನವರು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಚರ್ಚೆ ನಡೀಲಿ, ಅವ್ರ ಚರ್ಚೆ ಅವ್ರು ನಡೆಸ್ತಾ ಇರಲಿ, ನಮ್ಮ ಚರ್ಚೆ ನಾವು ನಡೆಸ್ತಾ ಇರೋಣ. ಈಗ ಹೊಸ ವ್ಯಕ್ತಿಗೆ ತಾಂಬಂದು ನಮ್ಮ ಕೆಲಸ ಕಾರ್ಯ ಏನು ಬೇಕಾದ್ರೂ ಮಾಡಿಸ್ಕೋಬೋದು. ಇಲ್ಲಿರೋರಿಗೆ ಇಟ್ಕೊಂಡು ಏನು ಮಾಡೋಣ? ಅವ್ರ ಹಿಂದೇನೂ ತಿರುಗಿ ಆಗೋಯ್ತು, ಮುಂದೇನೂ ತಿರುಗಿ ಆಗೋಯ್ತು. ಇನ್ನು ಹೊಸ ವ್ಯಕ್ತಿಗೆ ಹಿಡಿಯೋಣ, ಗೆಲ್ಸೋಣ. ಹೊಸ ವ್ಯಕ್ತಿ ಬಂದವರಪ್ಪ ಅಂತ ನಮಗೂ ಒಂದು ಖುಷಿ. ಅವ್ರಿಗೂ ಎಲ್ಲೋ ಇದ್ದವ್ರನ್ನ ಕರ್ಕೊಂಡ್ಬಂದು ನಮ್ಮ ತುಮಕೂರಿಗೆ ಗೆಲ್ಸೋರು ಅಂತ ಅವ್ರಿಗೂ ಒಂದು ಖುಷಿ. ಇದಕ್ಕೋಸ್ಕರ ನಮ್ಮ ಸೋಮಣ್ಣವ್ರಿಗೆ. ಇವಾಗ ದೇಶದ ನಾಯಕತ್ವ ಯಾರು ವಹಿಸ್ಕೋಬೇಕು ಅನ್ಸುತ್ತೆ ಸರ್? ಸರ್, ನಮ್ಮ ದಯದಿಂದ ನಾವು ಇದ್ದೇ ಸ್ಪೀಚ್ ಕೊಡೋಕೆ ಏನೂ ಇಲ್ಲ. ಆದರೆ ನಮಗೆ BJP ಸರ್, BJP ಖಂಡಿತ. ನಾವು BJPಯಲ್ಲಿ ಇದ್ದೀವಿ, ಮುಂದಕ್ಕೂ ಇರಬೇಕು ಅಂತ ನಮ್ಮ BJP ಆಸೆ. ಕಾರ್ತಿಕ್ ಅಂತ. ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಸ್ ಎ ಸ್ಟೂಡೆಂಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಓಕೆ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಏನಂದರೆ ನಮಗೆ ಸೆಂಟ್ರಲ್ ಮೋದಿನೇ ಬರಬೇಕು. ಎಲ್ಲ ಕಡೆಯಿಂದನೂ ಇಂಪ್ರೂವ್ಮೆಂಟ್ ಆಗಿದೆ. ತುಮಕೂರಲ್ಲೇ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಿದೆ. ನಮಗೆ ಈ ದೇಶ ಅಂತ ನೋಡಿದಾಗ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ. ಮೋದಿ ಬಂದಾಗಿಂದನೇ ಇಂಪ್ರೂವ್ಮೆಂಟ್ ಅಂತ ಕಾಣ್ತದೆ. BJPನೇ ಬರಬೇಕು. ಸರ್ ನಮಸ್ಕಾರ, ತಮ್ಮ ಹೆಸರು? ಸೈಯದ್ ನವಾಜ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ಸರ್, ಆಟೋ ಡೀಲರು. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಅಭಿಪ್ರಾಯ ಸರ್? ಮುದ್ದನ್ಮೇಗೌಡರು ಗೆದ್ದರು ಸರ್. ಯಾಕೆ ಸರ್ ಅವರು? ಸರ್, ಮುದ್ದನ್ಮೇಗೌಡರು ಅಂದರೆ ಎಜುಕೇಟೆಡ್ ಸರ್, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ತುಮಕೂರು ಸಿಟಿ ಗೆದ್ದಿರೋರು, ಅವರು ನೋಡಿರೋರು ತುಂಬ ಹತ್ರದಿಂದ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರು. ಇವಾಗ ದೇಶದ ನಾಯಕತ್ವ ಯಾರಿಗೆ ಸಿಗಬೇಕು? ರಾಹುಲ್ ಗಾಂಧಿಗೆ ಸಿಗಬೇಕಾಗುತ್ತೆ. ಯಾಕೆ ಸರ್? ಅವರೇನೋ ಯಂಗ್ಸ್ಟರು, ಚೇಂಜ್ ಮಾಡ್ಬೇಕು ಮನುಷ್ಯರು. ನಾವು ಹೇಳೋದಲ್ಲ, ಯಾರು ಚೇಂಜ್ ಮಾಡೋರಿಲ್ಲ. ಪರಿಸ್ಥಿತಿ ಹಂಗೈತೆ. ಏನೇನು ಅಭಿವೃದ್ಧಿ ಆಗಬೇಕು ಅನಿಸುತ್ತೆ ಸರ್? ತುಂಬ ಅಭಿವೃದ್ಧಿ ಆಗಬೇಕು ಸರ್, ತುಂಬ ಡೆವಲಪ್ ಆಗಬೇಕು. ಸ್ಮಾರ್ಟ್ ಸಿಟಿ ಅಂತ ತುಮಕೂರೇ ನೋಡಿ, ಎಲ್ಲಿ ಸ್ಮಾರ್ಟ್ ಸಿಟಿ ಆಗೈತೆ? ಆಗಿಲ್ಲ. ಕೆಲಸ ಆಗಬೇಕು, ಆಗ್ತಾ ಇರಬೇಕು. ಮನುಷ್ರಿಗೆ ಒಳ್ಳೇದಾಗಬೇಕು ಸರ್. ಯಾವ ಪಕ್ಷ ಬಂದರೂ ಬೇಕಾಗಿಲ್ಲ, ಮನುಷ್ರಿಗೆ ಒಳ್ಳೇದು ಮಾಡೋರು ಬೇಕಾಗಿರೋದು ನಾಯಕರು. ಪಕ್ಷ ನೋಡ್ಕೊಂಡು ವೋಟ್ ಮಾಡ್ತಿರೋ ನಾಯಕರು? ನಾವು ನಾಯಕರಿಗೆ ನೋಡ್ಕೊಂಡು ವೋಟ್ ಹಾಕ್ತೀವಿ ಸರ್. ನಮಗೆ ತುಮಕೂರು ಸಿಟಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಮಗೆ ಮುದ್ದನ್ಮೇಗೌಡರು ಬೇಕು. ರಾಹುಲ್ ಗಾಂಧಿ ಅವ್ರ ಏನೇನು ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಅಂತ ನೀವು ಸರ್ ಚಾನ್ಸ್ ಕೊಟ್ರೆ ಅಲ್ವಾ ಸರ್ ಗೊತ್ತಾಗೋದು? ಚಾನ್ಸ್ ಇಲ್ದಲೆ ನಾವು ಅಭಿವೃದ್ಧಿ ಏನೇನಾಗುತ್ತೆ ಅಂತ ಹೇಳಕ್ ಹೋದ್ರೆ ಏನಾಗುತ್ತೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸರ್? ಸರ್, ಯೂತ್ಸ್ಗೆ ಕೆಲಸ ಇಲ್ಲ ಇವತ್ತು, ಒಳ್ಳೆ ಕಡೆ ಕೆಲಸ ಇಲ್ಲ. ಎಲ್ಲಾನ ಕೆಲ್ಸಕ್ಕೆ ಹೋದ್ರೆ ಜಾತಿ ಅದು ಇದು ಅಂತ ಹೊಡೆದಾಡ್ತಾವ್ರಿ ಜನ. ಜಾತಿ ಬಿಟ್ಬಿಡ್ಬೇಕು ಸರ್. ಮನುಷ್ಯನ್ ಕೆಂಪ್ರಾಗ್ತಾನೆ ಎಲ್ಲೋದ್ರೂ, ಆಯ್ತಾ? ಮನುಷ್ಯಂಗೆ ಮನುಷ್ಯತ್ವ ಇಲ್ಲ ಇವತ್ತು. ಅಭಿವೃದ್ಧಿ ಅಂತ ನಾವು ಕೇಳ್ಕೊಂಡೋದ್ರೆ ಮನುಷ್ಯತ್ವನೇ ಇಲ್ದಲ್ಲೇ ಅಭಿವೃದ್ಧಿ ಹೆಂಗೆ ಬಿಟ್ಕೊಂಡು ಏನು ಮಾಡ್ತೀರಾ ಸರ್? ಅದು ಯೋಚನೆ ಮಾಡಬೇಕಲ್ಲ ನಾವು. ಯಾರು ಯೋಚನೆ ಮಾಡೋರೇ ಇಲ್ಲ ಅದ್ರ ಬಗ್ಗೆ. ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ನಾವಿರೋ ಸಿಟಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಅಲ್ವಾ ನಮ್ಗೆ ಅಭಿವೃದ್ಧಿ ಆಗೋದು. ಎಲ್ಲೋ ಕೂತಿರೋರ ಬಗ್ಗೆ ನಾವು ಯೋಚನೆ ಮಾಡೋದಾಗುತ್ತಾ? ಆಗಲ್ಲ. ಜಾತೀಯತೆ ಬಿಟ್ಟರೆ ಏನು ಇದು ಅಭಿವೃದ್ಧಿ ಆಗ್ತಾ ಇಲ್ಲ ಸರ್. ಇಲ್ಲಿ ಇಂಡಿಯಾನೇ ಜಾತಿ ರೀತಿ ಆಗಿಬಿಟ್ಟಿದೆ. ಇದು ಜಾತಿನೇ. ನಮಸ್ತೆ ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ. ಏನು ಕೆಲಸ ಮಾಡ್ತೀರಿ? ಟೀ ಅಂಗಡಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ BJP ಊಟ ಆಗ್ತದೆ. ಯಾಕೆ ಸರ್ BJP? ಸೆಂಟ್ರಲ್ನ ಮೋದಿ ಇದ್ದಾರೆ, ಅದಕ್ಕಾಗಿ. ಯಾಕೆ ಮೋದಿ ಅವರು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್, ಅಭಿವೃದ್ಧಿ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಸರ್? ಸ್ಮಾರ್ಟ್ ಸಿಟಿ ಅಂತೇಳಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾರೆ. ಇಂಡಿಯಾ ಸುರಕ್ಷಿತವಾಗಿರಬೇಕು ಅಂದರೆ ಮೋದಿನೇ ಬೇಕು.
ನೀವು ಮೋದಿ ನೋಡ್ಕೊಂಡು ವೋಟ್ ಮಾಡ್ತೀರಾ ಅಥವಾ ಪಕ್ಷ ನೋಡ್ಕೊಂಡು ವೋಟ್ ಮಾಡ್ತೀರಾ? ನಾವು ಪಕ್ಷ ಫಸ್ಟು ಆಮೇಲೆ ಮೋದಿ ಎರಡು ನೋಡಿ ವೋಟ್ ಹಾಕೋದು. ಸರ್ ನಮಸ್ಕಾರ. ನಮಸ್ಕಾರ, ನಮ್ಮ ಹೆಸರು ಸರ್? ಧನಂಜಯ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾನು ಎಲೆಕ್ಟ್ರಿಕಲ್ ಇಂಜಿನಿಯರು. ನಾವು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಿಕಲ್. ಸರ್ ಹೇಳಿ ಸರ್, MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? MP ಎಲೆಕ್ಷನ್ ಬರ್ತಾ ಇದೆ ಸರ್, ನಡೀತಾ ಇದೆ. ಒಂದು ರೀತಿಯಲ್ಲಿ ಎಲೆಕ್ಷನ್ನು ಬರ್ತವೆ, ಬಂದಾದ ನಂತರ ಗೆಲ್ತಾರೆ. ಗೆಲ್ದಿದ್ದಾದಮೇಲೆ ಒಂದು ಅಭಿವೃದ್ಧಿ, ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು. ಏನು ಮಾಡ್ತಾರೆ, ಎಜುಕೇಷನ್ಗೆ ಭಾಳ ಒತ್ತು ಕೊಡಬೇಕಾಗ್ತದೆ. ಆಮೇಲೆ ಹೆಲ್ತು, ಮೇಯ್ನ್ ಹೆಲ್ತು, ನಮ್ಮ ಜನಗಳದ್ದು ಹೆಲ್ತು ತುಂಬಾ ಹಾಳಾಗ್ತಾ ಇದೆ. ಯಾಕೆಂದರೆ ಈವನ್ ನಾವು ಕೂಡ ತುಂಬ ಸಫರ್ ಮಾಡ್ತಾ ಇದ್ದೀವಿ ಬೇರೆ ಆರೋಗ್ಯ ದೃಷ್ಟಿಯಿಂದ. ಈಗ ಫುಡ್ಡಿಂದನೇ ತುಂಬ ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ರೈತರು ಬೆಳೀತಕ್ಕಂಥ ಏನು ತರಕಾರಿ ಆಗ್ಬೋದು, ಹಣ್ಣು ಆಗ್ಬೋದು, ಆಮೇಲೆ ಇದು ದವಸ ಧಾನ್ಯಗಳಾಗ್ಬೋದು, ಅವೆಲ್ಲನೂ ಕೂಡ ಎಲ್ಲ ಜಾಸ್ತಿ ಸ್ಪೆಕ್ಟಿಸೈಡ್ ಹೊಡಿತಾ ಇದ್ದಾರೆ. ಅದೆಲ್ಲ ಕಮ್ಮಿ ಮಾಡಿ ಆರ್ಗ್ಯಾನಿಕ್ ಸೈಡ್ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮೇಯ್ನ್ ನಾವು ಚೆನ್ನಾಗಿದ್ವಿ ಅಂತಂದರೆ ನಮ್ಮ ದೇಶ ಚೆನ್ನಾಗಿರುತ್ತೆ, ನಾವು ದೇಶ ಅಭಿವೃದ್ಧಿ ಆಗುತ್ತೆ. ಹಂಗಾಗಿ ಅದ್ರ ಬಗ್ಗೆ ಒತ್ತು ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್ ತುಮಕೂರಲ್ಲಿ ಏನೇನು ಅಭಿವೃದ್ಧಿಗಳು ಆಗಿದಾವೆ ಸರ್? ಆಗಿದೆ, ಸಾಕಷ್ಟು ಆಗಿದೆ ಸರ್. ಈಗ ಸ್ಮಾರ್ಟ್ ಸಿಟಿ ಬಂದಾಗಿಂದನೂ ಸುಮಾರು 2-3 ಸಾವಿರ ಕೋಟಿ ಮೋದಿ ಅವ್ರ ಸರ್ಕಾರದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಗುರುತಿಸಿದ್ದಾರೆ. ಅದರಲ್ಲಿ ಈಗ ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ. ಈಗ ಪಾರ್ಕ್ ಆಗ್ಬೋದು, ಸ್ಕೂಲ್ ಆಗ್ಬೋದು, ಮತ್ತು ಲೈಟ್ಸು, ಸ್ಟ್ರೀಟ್ ಲೈಟ್ಸ್ ಆಗ್ಬೋದು, ರಸ್ತೆಗಳು ಮಾಡಿದ್ದಾರೆ, UG ಕೇಬಲ್ಲು, ಅಂಡರ್ಗ್ರೌಂಡ್ ಕೇಬಲ್, ಎಲೆಕ್ಟ್ರಿಸಿಟಿನೂ ಕೂಡ UG ಕೇಬಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಹಾಗೆ ಇನ್ನೂ ಚೆನ್ನಾಗಿ ಆಗಬೇಕು. ಆಮೇಲೆ ದೇಶದ ಹಿತದೃಷ್ಟಿಯಿಂದ, ದೇಶದ ಅಭಿವೃದ್ಧಿಗೋಸ್ಕರ, ಭದ್ರತೆಗೋಸ್ಕರ ಒಳ್ಳೆ ಸರ್ಕಾರ ಬರಬೇಕು ಅಂತ ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಯಾವುದೇ ಸರ್ಕಾರ ಆಗಲಿ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ದೇಶದ ಸುಭದ್ರತೆ, ಜನಗಳ ಹಿತರಕ್ಷಣೆ ಕಾಪಾಡೋಂಥ ಒಂದು ವ್ಯವಸ್ಥೆ ಆಗಬೇಕು. ಆ ಹೆಲ್ತ್ಗೆ ಬಗ್ಗೆ ಅಂತೂ ಮಾತ್ರ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಮಾಡಬೇಕು. ಹೆಲ್ತ್ ಬಗ್ಗೆ ಜನಗಳಿಗೆಲ್ಲ ಕ್ಯಾನ್ಸರ್ ಬರ್ತಾಯಿದೆ ಇತ್ತೀಚೆಗೆ, ಏನು ಡಿಫ್ರೆಂಟ್ ಕಾಯಿಲೆಗಳು ಬರ್ತಾಯಿದ್ದಾವೆ. ಅದರಿಂದ ಅದ್ರ ಬಗ್ಗೆ ದಯವಿಟ್ಟು ಯಾವುದೇ ಸರ್ಕಾರ ಬರಲಿ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ನಮ್ಮ ಜನಗಳ ಒಂದು ಆರೋಗ್ಯನ ಚೆನ್ನಾಗಿ ಕಾಪಾಡಬೇಕು ಅನ್ನೋದೇ ನನ್ನ ದೃಷ್ಟಿ. ಆಮೇಲೆ ಇಂಡಸ್ಟ್ರಿಯಲ್ ಕಾರಿಡಾರ್ ಬರ್ತಾಯಿದೆ, ಅದು ತುಂಬ ಚೆನ್ನಾಗಿದೆ. ಮೆಟ್ರೋ ಬರ್ತಾಯಿದೆ, ತುಂಬಾ ಖುಷಿ. ಬೆಂಗಳೂರಿಗೆ ತುಮಕೂರು ಉಪನಗರವಾಗಿ ಬೆಳೀತದೆ, ಡೆವಲಪ್ ಆಗಲಿ ಅನ್ನೋದೊಂದು ನಮ್ಮ ಒಂದು ಖುಷಿ. ಆಮೇಲೆ ಅದ್ರ ಜೊತೆಗೆ ಸರ್ಕಾರಗಳು ಕೂಡ ಒಳ್ಳೆ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಹಾಂ, ತಾತ ತಮ್ಮ ಹೆಸರು? ನಮ್ಮ ಹೆಸರು ಗುಂಡೂರಾವ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಪಶುಪಾಲನಾ ಇಲಾಖೆಯಲ್ಲಿ ಅಟೆಂಡ್ ಆಗಿದ್ರಿ. ಆಯ್ತಾ, ರಿಟೈರ್ಡ್ ಆಗಿ ಮನೆಯಾಗಿದ್ದೀರಿ, ಬಿಂದಾಸ್ ಆಗಿದ್ದೀರಿ, ವಿಂದಾಸ್ ಆಗಿದ್ದೀರಿ ಈಗ ನಾವು. ಹಾಂ, ಹೇಳ್ರಿ. ಈಗ ನಮಗೆ ಈಗ ಮೋದಿ ಸರ್ಕಾರ ಬೇಕು. ಯಾಕೆ? ಮೋದಿ ಉದ್ಧಾರ ಮಾಡ್ತಾರೆ ದೇಶನ. 20 ವರ್ಷ ಆಳಿದ್ರು ಬೇಕು ಅನ್ಸುತ್ತೆ ಅವರು. ಅಷ್ಟು ಚೆನ್ನಾಗಿ ರಾಜಭಾರ ಮಾಡ್ತಾರೆ, ಇನ್ಯಾರು ಮಾಡಲ್ಲ. ಯಾಕೆ ಬೇರೆದವ್ರು ಬಂದ್ರೆ ಆಗಲ್ಲ? ಬೇರೆ ಬಂದು ಏನು ಮಾಡಲ್ಲ ಅವರು, ಬರೀ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಅವರು ಉದ್ಧಾರ ಆಗ್ತಾರೆ ಅಷ್ಟೇ. ಜನಗಳು ಮಿನಿಸ್ಟ್ರಿಗಳು ಉದ್ಧಾರ ಆಗಿ ಮನೆ ಕಟ್ಕೊತಾರೆ. ಆಯ್ತಾ, ಅವ್ರೇನು ಮಾಡಲ್ಲ. ಮನೆ ಕಟ್ಕೊಂಡು ಅವ್ರ ಸ್ನೇಹಿತರಿಗೆ, ಇವರಿಗೆ, ಮಕ್ಕಳಿಗೆಲ್ಲ MP ಮಾಡ್ತಾರೆ. ಬೇರೆ ಯಾಕೆ ಮಾಡಲ್ಲ? ಬೇರೆಯವ್ರಿಗೂ ಮಾಡಬೇಕು. ಬೇರೆಗೂ ಅನ್ನ ಸಂಖ್ಯೆ ಇದ್ದಿತ್ತು ಅವ್ರಿಗೂ ನಾನು ಆಗಬೇಕು ಅಂತ ಹೇಳ್ವಾ. ಅವನ ಥರ ಜನ ಆರಿಸ್ಬೇಕು. ಯಾರನ್ನ ಆರಿಸಿದ್ರೆ ಹೆಂಗೆ? ಅವರು ಉದ್ಧಾರ ಬೇಡ, ಮಿಂಕ್ ಬೇಡವಾ? ಅವ್ರಿಗೂ ಆಸೆ ಇರ್ತವೆ. ಅವ್ರ ಆಸೆ ನೆರವೇರಿಸಬೇಕು ಅಂತ ಮೋದಿ ಸರ್ಕಾರ ನಮ್ಗೆ ಬೇಕು. ರಾಜಕಾರಣಿಗಳು ಉದ್ಧಾರ ಆಗೋದಕ್ಕೆ ನಾವು ವೋಟ್ ಮಾಡ್ಬೇಕಾ? ಹ್ಞೂ, ಮತ್ತೆ ಅದಕ್ಕೆ ಮತ್ತೆ ಮಾಡ್ತಾರೆ ಇದೆಲ್ಲ. ಅಣ್ಣಂದ್ರು, ತಮ್ಮಂದ್ರು, ಮಕ್ಕಳು, ಹೊಸರೆಲ್ಲ ಆಗ್ತಾರೆ ಮಾಡಕ್ಕೆ. ವೋಟ್ ಹಾಕೋದು ಮತ್ತೆ ನಾವು ದೇಶಕ್ಕೋಸ್ಕರ ಅಲ್ವಾ? ದೇಶಕ್ಕೋಸ್ಕರ ಅವ್ರು ಮಾಡಲ್ವಲ್ಲ. ಹ್ಞೂ, ಮೋದಿ ಚೆನ್ನಾಗಿದ್ರು ಕೂಡ ಇವು MP ಗಳು, ವಿರೋಧ ಸರ್ಕಾರ ಅವರೇ ಹಾಳು ಮಾಡೋದು ದೇಶನ. ಮೋದಿ ಮಾಡಲ್ಲ. ಮೋದಿ ಒಳ್ಳೆ ಬುದ್ಧಿ ಇದೆ, ಮಾಡಬೇಕು ಅಂತ. ಸರ್ ನಮಸ್ಕಾರ. ನಮಸ್ತೆ, ವೆಂಕಟೇಶ್ ಅಂತ. ಏನು ಕೆಲಸ ಮಾಡೋದು ಸರ್? ನಮ್ದು ಆಟೋ ಓಡಿಸ್ಕೊಂಡಿದ್ದೀವಿ ಸರ್. ಎಷ್ಟು ವರ್ಷದಿಂದ ಸರ್? ಸುಮಾರು ನಿಯರ್ ಬೈ ಒಂದು 50 ವರ್ಷ ಆಗ್ತಾ ಬಂದಿದೆ. ಚೆನ್ನಾಗಿ ನಡೀತಾ ಇದೆ, ಭಗವಂತನ ಚಿತ್ತ ಸರ್. ಹ್ಞೂ, ಕೊರೋನಾ ಮುಂಚೆ ಹೆಂಗಿತ್ತು? ಇವಾಗ ಕೊರೋನಾ ಮುಂಚೆ ಚೆನ್ನಾಗಿತ್ತು, ಈಗ ಬಿಸ್ನೆಸ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಈಗ ಇದ್ರ ಜೊತೆಗೆ ಸಿದ್ದರಾಮಯ್ಯ ಅವರೆಲ್ಲ ಫ್ರೀ ಆಫ್ ಕಾಸ್ಟ್ ಮಾಡಿಬಿಟ್ಟಿದ್ದಾರೆ. ಆಟೋ ರಿಕ್ಷಾ, ಬಸ್ಗಳಿಗೆಲ್ಲ ಇದು ಮಾಡಿದ್ದಾರೆ. ನಮ್ಗೆ ಆಟೋ ರಿಕ್ಷಾ ಬಾಡಿಗೆ ನಡೀತಿಲ್ಲ. ಈಗ ಗಂಟೆಗಟ್ಟಲೆ ನಿಂತ್ಕೋಬೇಕು ನನ್ನ ಬಾಡಿಗೆ ಹೊಡಿಲಿಕ್ಕೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದೆ. ಎಲ್ಲ ಉಚಿತ ಗ್ಯಾರಂಟಿ ಯೋಜನೆಗಳು ನಿಮಗೆ ಸ್ವಲ್ಪ ಯೋಜನೆಗಳಿಂದ ಎಲ್ಲ ಕೆಲವ್ರಿಗೆ ಅನುಕೂಲ ಆಗಿರ್ಬೋದು, ಕೆಲವ್ರಿಗೆ ಅನುಕೂಲ ಆಗಿರ್ಬೋದು. ತುಂಬಾ ಜನಕ್ಕೆ ತೊಂದರೆ ಆಗಿದೆ. ಲಕ್ಷಾಂತರ ಜನಕ್ಕೆ ತೊಂದರೆ ಆಗಿದೆ. ಎಲ್ಲೋ ಒಂದು ಸಾವಿರಾರು ಜನಕ್ಕೆ ಅನುಕೂಲ ಆಗಿರ್ಬೋದು, ಲಕ್ಷಾಂತರ ಜನಕ್ಕೆ ತೊಂದರೆ ಆಗಿದೆ. ಈ ಪರಿಸ್ಥಿತಿ ಇದೆ ಸರ್. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಈಗ MP ಎಲೆಕ್ಷನ್ ಬರ್ತಾ ಇದೆ. ಇಲ್ಲಿ ಸೋಮಣ್ಣ ಅಂತ ನಿಂತಿದ್ದಾರೆ. ನಮಗೆ ಸೆಂಟ್ರಲ್ ನರೇಂದ್ರ ಮೋದಿ ಬರಬೇಕು ಅನ್ನೋ ಒಂದು ಇಚ್ಛೆ.
ಹಾಗಾಗಿ ನಾವೆಲ್ಲ ಬಿ ಜೆ ಪಿ ಪರವಾಗಿಯೇ ನಾವು ವರ್ಕ್ ಮಾಡೋದು, ಬಿ ಜೆ ಪಿ ಪರವಾಗಿ ನಾವು ವೋಟ್ ಹಾಕೋದು ಸರ್. ಯಾಕೆ ಸರ್ ಮೋದಿನೇ ನಿಮ್ಮ ಆಯ್ಕೆ? ಅಲ್ಲ, ನಮ್ಮ ಆಯ್ಕೆ ಅಂತಂದು ಹೇಳಿದ್ರೆ ಏನು ಅಂತಂದರೆ, ಒಂದು ದೇಶ ಉನ್ನತ ಸ್ಥಾನದಲ್ಲಿ ನಡಿಬೇಕು ಅಂತಂದರೆ ಇವತ್ತಿನ ದಿವಸದಲ್ಲಿ ನಡೀತಾ ಇದೆ ಸರ್. ಉನ್ನತ ಸ್ಥಾನದಲ್ಲಿ ನಡೀತಾ ಇದೆ, ಅದು ಇಂಪಾರ್ಟೆಂಟು. ಮೋದಿಯವರ ನಾಯಕತ್ವದಲ್ಲಿ ನಡೀಬೇಕು ಅಂತ, ದೇಶ ಉಳಿಬೇಕು ಅಂತಂದು ಹೇಳಿದ್ರೆ ಸ್ವಲ್ಪ ಬೇರೆ ದೇಶದವ್ರು ನರೇಂದ್ರ ಮೋದಿನ ಒಪಿನಿಯನ್ ಕೇಳ್ತಾ ಇದ್ದಾರೆ ಇವತ್ತಿನ ದಿವಸ. ಆಗಿರುವಾಗ ನರೇಂದ್ರ ಮೋದಿ ವಿಶ್ವಮಾನವ ಅಂತಂದು ಹೇಳಿದ್ದಾರೆ, ಗೊತ್ತಾಯ್ತದೆ ಇವರು. ಹಾಗಾಗಿ ಏನು ಅಂತಂದು ಹೇಳಿದ್ರೆ ನರೇಂದ್ರ ಮೋದಿ ಪಿಕ್ಚರ್ ಇನ್ನೂ ಒಂದ್ಸರಿ ಬರಲಿ ಅನ್ನೋ ಉದ್ದೇಶ. ಸರ್ ನಮಸ್ಕಾರ, ತಮ್ಮ ಹೆಸರು? ಚಂದ್ರಯ್ಯ. ಏನು ಕೆಲಸ ಮಾಡ್ತೀರಿ ಸರ್? ಆಟೋ ಓಡಿಸೋದು. ಎಷ್ಟು ವರ್ಷದಿಂದ? ಅದೇ 35 ವರ್ಷದಿಂದ. ಓಕೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? BJP ಸರ್. BJP. ಯಾಕೆ ಸರ್ BJP? ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅಂತ. ಯಾಕೆ ಮೋದಿನೇ ಪ್ರಧಾನಿ? ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರೆ, ಮಾಡಲಿ ಇನ್ನೂ ಜಾಸ್ತಿ ಹೆಚ್ಚಿಗೆ ಮಾಡಲಿ ಅಂತ, ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ ಅಂತ. ಏನು ಅಭಿವೃದ್ಧಿ ಏನೇನು ಬಯಸ್ತಾ ಇದ್ದೀರಿ ಸರ್ ದೇಶದ ಅಭಿವೃದ್ಧಿ? ಏನು ಸರ್, ಎಲ್ಲ ದೊಡ್ಡ ದೊಡ್ಡ ಮಾಡವ್ರೆ, ಇನ್ನೂ ಮಾಡೋ ಅಂಥದ್ದು ಇದೆ, ಮಾಡ್ತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ರವಿ ಅವರು ಅಂತ. ಹೇಗೆ ಕೆಲಸ ಮಾಡ್ತೀರಿ ಸರ್? ನಾವು ಇದು ಅಗ್ರಿಕಲ್ಚರ್. ಓಕೆ, ಹೇಳಿ ಸರ್. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಈ ದೇಶದ ರಕ್ಷಣೆ ಮತ್ತು ಈ ದೇಶದ ಅಭಿವೃದ್ಧಿಗೆ ಮೋದಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟು ಹೆಂಗೆ ಕಳೆದಾಕಂಗಿಲ್ಲ, ದೇಶದ್ದು ನಾನು ಹೇಳಿಬಿಟ್ಟಿದ್ದೀನಿ. ಯಾಕೆ ಸರ್ BJPನೇ? ನಾವು ಭಾರತೀಯ ಜನತಾ ಪಕ್ಷ ಅಂತ ಹೇಳಿಲ್ಲ ನಿಮಗೆ. ಈ 5 ವರ್ಷಗಳ ಹಿಂದಿನ ಅವಧಿನಲ್ಲಿ ಈ ವರ್ಲ್ಡ್ ಲೆವೆಲ್ನಲ್ಲಿ ಇಂಡಿಯಾನ ಪ್ರತಿನಿಧಿಸಿರೋ ರೀತಿಗೆ, ವಿಶ್ವಸಂಸ್ಥೆನಲ್ಲಿ ಇಂಡಿಯಾನ ಪ್ರತಿನಿಧಿಸಿರೋ ರೀತಿ ಒಳಗೆ ನಾವು ಮೋದಿ ಅಂತ ಹೇಳಿದ್ದೀನಿ. ನಾನು ಪಕ್ಷಗಳ ಬಗ್ಗೆ ಆಗಲಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟನ್ನು ಕೂಡ ನಾವು ಇಷ್ಟಪಡ್ತೀವಿ. ಹೇಳಿ, ಇನ್ನೇನು ಹೇಳಿ. ನಟರಾಜು. ಏನು ಕೆಲಸ ಮಾಡ್ತೀರಿ ಸರ್? ಪ್ರಿಂಟಿಂಗ್ ಪ್ರೆಸ್. ಓಕೆ, ಎಷ್ಟು ವರ್ಷದಿಂದ ಸರ್? 30 ವರ್ಷದಿಂದ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ ಬಿಸ್ನೆಸ್ ಸರ್? ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಈ ಸಲ ಮುದ್ದನಮೇಗೌಡ ಬರ್ತಾರೆ ಸರ್. ಹಾಂ, ಯಾಕೆ ಸರ್ ಅವರೇ ನಿಮ್ಮ ಆಯ್ಕೆ? ಒಳ್ಳೆ ವ್ಯಕ್ತಿ ಸರ್, ವ್ಯಕ್ತಿ ನೋಡಿ ಮತ ಹಾಕ್ತಾ ಇರೋದು. ಓಕೆ, ಒಳ್ಳೆ ವ್ಯಕ್ತಿ ಸರ್. ಹಾಂ, ಅಂದರೆ ನೀವು ಯಾವುದು ಪಕ್ಷ ನೋಡಲ್ಲ, ವ್ಯಕ್ತಿ ಸರ್, ವ್ಯಕ್ತಿ ಒಳ್ಳೆಯವರು ಸರ್. ಓಕೆ. ಈಗ ದೇಶದ ನಾಯಕತ್ವ ಯಾರು ವಹಿಸ್ಕೋಬೇಕು ಅನ್ಸುತ್ತೆ ನಿಮಗೆ? ನಮಗೆ ಈ ಸಲ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಕಾಂಗ್ರೆಸ್ನಾಗ ಯಾರೇ ಪ್ರಧಾನಿ ಆಗಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಕಾಂಗ್ರೆಸ್ನಲ್ಲಿ ಯಾರು ಒಂದು ಅತ್ಯುತ್ತಮ ನಾಯಕ ಅಂತ ಅನ್ಸುತ್ತೆ ಸರ್ ನಿಮಗೆ? ಖರ್ಗೆ ಅವರು ಸರ್. ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಆಗ್ಬೇಕು. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ಶಿವಣ್ಣ. ಏನು ಕೆಲಸ ಮಾಡ್ತೀರಿ ಸರ್? ನಾವು ನಿವೃತ್ತಿ ಜೀವನ. ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿ ನಡೀತಾ ಇದೆ. ಆರಾಮಾಗಿ ಬಿಂದಾಸ್ ಆಗಿದ್ದೀರಿ? ಹೌದು. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಅಭಿಪ್ರಾಯ ಇನ್ನೇನು, ಸೆಂಟ್ರಲ್ ಗೌರ್ಮೆಂಟ್ ಬೇಕು, ಅದನ್ನು ಉಳಿಸ್ಕೊಳ್ತೀವಿ ಅಷ್ಟೇ. ಯಾಕೆ ಸರ್ ಇದೇ ಕಂಟಿನ್ಯೂ ಆಗುತ್ತೆ? ಅದೆಲ್ಲ ನನಗೆ 10 ನಿಮಿಷ ಟೈಮ್ ಕೊಡ್ತೀರಾ ನನ್ನೊಬ್ಬನಿಗೆ ಹೇಳೋದಕ್ಕೆ? ಆದ್ರಿಂದನ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟರೆ ಇವತ್ತು ನಮ್ಮ ಭಾರತ ದೇಶ ಯಾವ ಸ್ಥಿತಿಗತಿನಲ್ಲಿತ್ತು ಹಿಂದೆ, ಇವತ್ತು ಯಾವ ಸ್ಥಿತಿನಲ್ಲಿದೆ ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಬೇಕು. ಅಷ್ಟು ಮುಂದುವರೆದಿದೆ. ಇಂದಿನ ಪರಿಸ್ಥಿತಿ ನೋಡ್ಕೊಂಡ್ರೆ ನಮ್ಮ ದೇಶದ್ದು ಇವತ್ತು ತುಂಬ ಉತ್ತಮವಾಗಿದೆ. ಇವತ್ತಿನ ಈ ಸ್ಟೇಟ್ ಸರ್ಕಾರದವ್ರು ಮಾಡ್ತಾ ಇರೋಂಥದ್ರಲ್ಲಿ ಇವತ್ತೆಲ್ಲ ನಾಳೆ ಇದನ್ನು ಮುಗಿಸ್ಬಿಡ್ತಾರೆ ಅನ್ನೋ ಒಂದು ಸ್ಥಿತಿ. ಅದನ್ನು ನೋಡ್ಕೊಂಡ್ಮೇಲೆ ಎಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡಬೇಕು, MP ಗೆ. ಯಾರು ನಾಯಕತ್ವ ವಹಿಸ್ಕೋಬೇಕು ಅನ್ಸುತ್ತೆ ಸರ್ ನಿಮಗೆ? ಮೋದಿ ಅವರು. ಯಾಕೆ ಸರ್ ಅವರೇ ನಿಮ್ಮ ಆಯ್ಕೆ? ಅದನ್ನ ಈಗ ಇಷ್ಟೊತ್ತು ಹೇಳಿನಲ್ಲ, ಅದಕ್ಕೆ ಕಾರಣಭೂತರು ಅವರು, ಅದಕ್ಕೆ ಅವರೇ ಬೇಕು. ಬೇರೆ ಯಾರು ಆಗಲ್ಲ ಅನ್ಸುತ್ತೆ ಸರ್? ಬೇರೆ ಯಾರು ನಾಯಕತ್ವ ವಹಿಸ್ಕೊಂಡ್ರೆ ಇಷ್ಟೆಲ್ಲ ಅಭಿವೃದ್ಧಿ ಆಗಲ್ಲ? ಅವರು ಈ ಮಟ್ಟಕ್ಕೆ ಬರೋಕ್ಕೆ 20 ವರ್ಷ ಬೇಕು. ಅಷ್ಟೊತ್ತಿ ನಮ್ಮ ಸ್ಥಿತಿ ಹೆಂಗಾಗಿರ್ತದೋ ಗೊತ್ತಿಲ್ಲ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಚಾಂದ್ ಪಾಷಾ. ಏನು ಕೆಲಸ ಮಾಡ್ತೀರಿ ಸರ್? ಇದೆ ಸೈಕಲ್ ಸ್ಟೋರ್, ಸೈಕಲ್ ಬಿಸ್ನೆಸ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಮುದ್ದನಮೇಗೌಡ. ಯಾಕೆ ಸರ್? ಕಾಂಗ್ರೆಸ್ ಒಳ್ಳೆ ಮನುಷ್ಯರು ಅವರು, ಒಳ್ಳೆಯವರು, ವಿದ್ಯಾವಂತರು. ಪ್ರಧಾನಮಂತ್ರಿ ಯಾರಾಗಬೇಕು ಅನ್ಸುತ್ತೆ? ಪ್ರಧಾನಮಂತ್ರಿ ಖರ್ಗೆ ಅವರು. ಯಾಕೆ ಸರ್? ಒಳ್ಳೆ ಕೆಲಸ ಮಾಡ್ತಾರೆ ಮುಂದಕ್ಕೆ. ಕರ್ನಾಟಕದವರು ಅಂತ? ಕರ್ನಾಟಕದವ್ರು ಅಂತ ಬೆಲೆ ಅಷ್ಟೇ. ಕರ್ನಾಟಕದವ್ರು ಒಳ್ಳೇದು ಅಂತ ಅಷ್ಟೇ. ನಾಗಭೂಷಣ್ ಅಂತ. ನಾನು ಒಬ್ಬ
ಅಡುಗೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾರೆ ಒಬ್ಬ ಕೂಲಿ ಕಾರ್ಮಿಕ. ಯಾಕೆ ಮೋದಿನೇ ಬೇಕು, ಬಿ ಜೆ ಪಿನೇ ಬೇಕು ಅಂತ ಹೇಳ್ತಾರೆ? ಈ ಥರದಲ್ಲಿ ಹಿಂದಿನಿಂದ ನಮ್ಮ ದೇಶವನ್ನು, ನಮ್ಮ ಹಿಂದೂ ಧರ್ಮವನ್ನು ಒಂದು ಚಿಂತನೆ ಮಾಡಿ ದೇಶವನ್ನು ಸುಭಿಕ್ಷವಾಗಿ ಇಟ್ಟಿದ್ರೆ ಇವತ್ತು ಅವ್ರು ಚೆನ್ನಾಗಿದ್ದರೆ ಅವರೇ ಬೇಕು ಅಂತ ಜನ ಇಷ್ಟಪಡೋರು. ಅದರಲ್ಲೇನು ಒಬ್ಬರನ್ನ ಮೇಲಿಟ್ಟು ಒಬ್ಬರನ್ನ ಕೆಳಗಿಳಿಸೋ ಇದಲ್ಲ. ಆ ಕಾರ್ಯಕ್ರಮಗಳನ್ನ ಇವತ್ತು ಇವ್ರು ಯಾರು ಮಾಡೋಕ್ಕೆ ಇವ್ರ ಕೈಲಿ ಸಾಧ್ಯ ಆಗಿಲ್ಲ. ಇತ್ತೀಚೆಗೆ ಅವರು ಬಂದ ಮೇಲೆ ಈ ಫ್ರೀ ಮನೇಲಿ ಸುಮ್ಮನೆ ಕೂತಿದ್ದವ್ರಿಗೆಲ್ಲ ಫ್ರೀ ಮಾಡೋದು, ಒಬ್ರಿಗೊಂದು ಮಾಡೋದು ಅಷ್ಟೇನು ಸೂಕ್ತವಾದ ಚಿಂತನೆ ಅಲ್ಲ. ಯಾವುದೇ ಬಗ್ಗೆ ಒಂದು ಚಿಂತನೆ ಮಾಡಬೇಕಾದ್ರೆ, ಒಂದು ಇದನ್ನು ನಾವು ಕೊಡಬೇಕಾದ್ರೆ ಅದರ ಹಿಂದಿನ ಆಗು ಹೋಗುಗಳನ್ನು, ಅದರಿಂದ ಏನಾಗ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು, ಯಾರಿಗೇನು ಯಾವ ಥರದಲ್ಲಿ ತೊಂದರೆ ಆಗುತ್ತೆ ಅದನ್ನೆಲ್ಲ ಯೋಚನೆ ಮಾಡಬೇಕು. ನಾವು ಮಾಡಿದ್ದೇ ಸರಿ ಅಂತ ಹೇಳ್ಬಿಟ್ಟು ಯಾರೇ ಮಾಡಲಿ ಅದು ಸೂಕ್ತವಾದಂಥದ್ದಲ್ಲ. ಜೊತೆಗೆ ಅನ್ಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ಏನು ಫಾರ್ವರ್ಡ್ ಕಂಟ್ರೀಸ್ ಇದ್ದಾವೆ ಅದಕ್ಕೆ ಆ ಮಟ್ಟಕ್ಕಿಂತ ಉನ್ನತ ಮಟ್ಟದಲ್ಲಿ ನಮ್ಮ ದೇಶ ಚೆನ್ನಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಜೊತೆಗೆ ನಮ್ಮ ಇಂಡಿಯಾ, ನಮ್ಮ ದೇಶ, ನಮ್ಮ ಸ್ವಾಭಿಮಾನ, ನಮ್ಮ ಹಕ್ಕು ಇದೆಲ್ಲ ಇರಬೇಕು ಅಂತಂದರೆ ನರೇಂದ್ರ ಮೋದಿಜಿಯವರಂಥ ನಿಷ್ಠಾವಂತ ಒಬ್ಬ ರಾಜಕಾರಣಿ ನಮ್ಮ ದೇಶಕ್ಕೆ ಅಗತ್ಯ ಇದೆ. ಹಾಗಾಗಿ ನಮ್ಮ ಮತ ಮೋದಿಯವ್ರಿಗೆ, ಬಿ ಜೆ ಪಿಗೆ. ಸರ್, ತಮ್ಮ ಹೆಸರು? ರವಿಕುಮಾರ್. ಏನು ಕೆಲಸ ಮಾಡ್ತೀರಿ ಸರ್? ನಾನು ಗಾರೆ ಕೆಲಸ ಮೇಸ್ತ್ರಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಸರ್, ನಮ್ಮ ಅಭಿಪ್ರಾಯನೂ ಏನಿಲ್ಲ. ಯಾರು ಒಳ್ಳೆ ವ್ಯಕ್ತಿ ಅಂತ ಬರ್ತಾರೋ ನೋಡಿ ಹಾಕ್ಬೇಕು ಅಷ್ಟೇ. ನಾವು ಇಂಥವ್ರಿಗೆ ಹಾಕ್ಬೇಕು ಅಂತಂದರೆ ಒಂದು ಸರೋಗಲ್ಲ. ಯಾಕಂದರೆ ಜನ ಇವಾಗ ಸರಿ ಇಲ್ಲ. ನಾವು ಒತ್ತಿ ಕರೆಕ್ಟಾಗಿ ಇಂಥವ್ರಿಗೆ ಹಾಕ್ಬೇಕಂದ್ರೆ ಅದು ಬೇರೆ ದೃಷ್ಟಿ ಏನೇನೋ ಹೋಗ್ತದೆ, ಎಲ್ಲೆಲ್ಲೋ ಆಗ್ತದೆ ಅಲ್ವರಾ. ಅದು ನೋಡ್ಕೊಂಡಿದ್ದು ನಾವು ಹಾಕ್ಬೇಕು ಅಷ್ಟೇ. ಯಾರಿಗೆ ಹಾಕ್ಬೇಕು, ಯಾರಿಗೆ ಬಿಡಬೇಕು ಅಂತ ಅನ್ನೋದು. ಮೊದಲೆಲ್ಲ ಅವ್ರು ಚೆನ್ನಾಗಿ ಮಾಡಿದರು ಕೆಲವು ಕಾಂಗ್ರೆಸ್ನವರು. ಇವಾಗ BJP ಬಂದರು, ಇವರು ಒಂಥರ ಮಾಡ್ತಾರೆ. ಇವಾಗ ಯಾರು ಹೆಂಗೆ ಬರ್ತಾರೆ, ಮುಂದಕ್ಕೆ ಯಾರು ಏನೇನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ನೋಡ್ಕೊಂಡಿದ್ದು ಇದು ಮಾಡಬೇಕು ಅಷ್ಟೇ ಸರ್. ತಮ್ಮ ಹೆಸರು? ಶಿವು ಅಂತ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಮ್ಮ ಅಭಿಪ್ರಾಯ? ಸರ್, ಅಭಿಪ್ರಾಯ ಮುದ್ದನ್ಮೇಗೌಡರು 100ಕ್ಕೆ 101% ಗೆದ್ದೇ ಗೆಲ್ತಾರೆ. ಯಾಕೆಂದರೆ ಒಂದ್ಸತಿ ಗೆದ್ದಿರೋವಂಥ ವ್ಯಕ್ತಿ ಅಭಿವೃದ್ಧಿ ಕೊಡೋಕೆ ಸ್ವಲ್ಪ ಗಮನ ಕೊಟ್ಟಿದ್ರು. ಈಗ ಸೋಮಣ್ಣವ್ರು ಬರ್ತಾ ಇದ್ದಾರೆ, ಹೊರಗಡೆಯಿಂದ ಬರ್ತಾ ಇರೋದ್ರಿಂದ ಅವ್ರಿಗೆ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತೀವಿ. ನೀವು ವ್ಯಕ್ತಿ ನೋಡ್ಕೊಂಡು ವೋಟ್ ಮಾಡ್ತೀರೋ, ಪಕ್ಷ ನೋಡ್ಕೊಂಡು ವೋಟ್ ಮಾಡ್ತೀರೋ? ವ್ಯಕ್ತಿನೂ ಪಕ್ಷ ಎರಡೂ ಬೇಕಲ್ಲ ಸರ್. ಇವಾಗ ಕೇಂದ್ರದಲ್ಲಿ ಯಾವ ನಾಯಕರು ಬೇಕು ಅನ್ಸುತ್ತೆ ನಿಮ್ಗೆ? ಕೇಂದ್ರದಲ್ಲಿ ಯಾರು ಬರಲಿ ಸರ್, ನಮಗೆ ಅವಶ್ಯಕತೆ. ಯಾಕೆಂದರೆ ತುಮಕೂರು ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಗೆಲ್ಲಬೇಕು. 100ಕ್ಕೆ 101% ಮುದ್ದರಾಮೇಗೌಡರು ಗೆದ್ದೇ ಗೆಲ್ತಾರೆ. ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಕೃಷ್ಣೇಗೌಡರು ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಸುಮ್ಮನೆ ಚಿಕ್ಕ ಪುಟ್ಟ ವ್ಯಾಪಾರ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ, ತುಮಕೂರು ಇತಿಹಾಸ ಭಾರಿ ನಮ್ಮ ಶ್ರೀಗಳ ಆಶೀರ್ವಾದ. ನಮ್ಮ ಶ್ರೀಗಳ ಆಶೀರ್ವಾದ ಯಾರಿಗೆ ಇರುತ್ತೆ ಅವರು ವಿನ್ ಆಯ್ತಾರೆ. ಈಗ ನಾವು ನಮ್ಮ ಶ್ರೀಗಳು ಆಶೀರ್ವಾದ ಯಾರ ಮೇಲೆ ಐತೆ ಅಂತ ಸಡನ್ನಾಗಿ ಹೇಳ್ತಕ್ಕ ಆಗಲ್ಲ. ಯಾಕಂದ್ರೆ ಹಂಗಾಗಿ ನಮಗೆ ಅವರ ಆಶೀರ್ವಾದ ಇದೆ ಅನ್ಸುತ್ತೆ. ಈಗ ಮುದ್ದನ್ಮೇಗೌಡರು ನಮ್ಮ ಸ್ವಾಮಿಗಳಿದ್ದಾಗಲೂ ಇದ್ರು, ಹೋಗಿ ಅವರು ಆಶೀರ್ವಾದ ಮಾಡ್ಕೊಂಡವ್ರೆ. ಸೋಮಣ್ಣವರು ಸುಮಾರು ಸರಿ ಬಂದು ಪಾದ ಪೂಜೆ ಮಾಡ್ಯವ್ರೆ. ಹಂಗಾಗಿ ಇಷ್ಟೇ ಸರಿ ಅಂತ ಹೇಳಕ್ಕಾಯ್ತಾ ಇಲ್ಲ. 50 ಆ ಕಡೆ 50 ಈ ಕಡೆ. ಇನ್ನೇನು ಎಲೆಕ್ಷನ್ ಮುಗಿದು ಟ್ರೆಂಡ್ ಆದಾಗ ಏನೋ ನೋಡ್ಬೇಕು. ಒಟ್ಟಾಗಿ ನಮ್ಮ ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಎಲ್ಲಿದೆ ಅವರು ಗ್ಯಾರಂಟಿ. ಪ್ರಧಾನಮಂತ್ರಿ ಸರ್? ಪ್ರಧಾನಮಂತ್ರಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅವ್ರು ತುಂಬ ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ಏನೋ ಒಂದು ಮಾತುಕತೆ ಆಡಂಗಿಲ್ಲ. ಯಾಕೆಂದರೆ ನಮಗೆ ಮೋದಿನೇ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಯಾಕೆ ಸರ್? ಯಾಕೆಂದರೆ ಅವರು ಈಗ ಹೇಳಿದ್ನಲ್ಲ ನಮ್ಮ ಶ್ರೀಗಳು ಅಂತ, ಆ ಥರ ಒಂದು ಕುಟುಂಬಸ್ಥರವರು. ಅವರಿಗೆ ಮಕ್ಕಳಿಲ್ಲ, ಮತ್ತೊಂದು ಮರಿಲ್ಲ, ಆಸೆ ಇಲ್ಲ, ಹಣಕಾಸಿನ ಆಸೆನೇ ಇಲ್ಲ, ವ್ಯಾಮೋಹ ಇಲ್ಲ. ಇನ್ನು ಬೇರೆಯವರಿಗೆಲ್ಲ ವ್ಯಾಮೋಹ ಜಾಸ್ತಿ, ಒಂದು ಇದು ಜಾಸ್ತಿ. ಹಂಗಾಗಿ ನಮಗೆ ಮೋದಿನೇ ಬರಬೇಕು ಅಂದರೆ ತುಂಬ ಒಳ್ಳೇದು ನಮಗೆ. ನಮಸ್ಕಾರ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಜೈಕೀರ್ತಿ ಅಂತ ಹೇಳಿ. ಏನು ಕೆಲಸ ಮಾಡ್ತೀರಿ? ನಮ್ಮದು ವ್ಯವಸಾಯ ಮತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹೌದು. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯನೂ ಅದೇ, ಈಗ ಹೇಳ್ದಂಗೆ ಚರ್ಚೆ ಇಲ್ಲೇ ಮಾಡ್ತಾ ಇದ್ವಿ. ಪಕ್ಷಗಳು ಯಾವುವು ನಮಗೆ ಬೇಕಾಗಿಲ್ಲ. ನಮಗೆ ಮೇಯ್ನ್ ಎಮಿಡೆಂಟ್ ಲೀಡರು. ಈಗ ನಮ್ಮ ಮಾರ್ಕೆಟಿಂಗ್ ಲೆವೆಲ್ ತಗೊಂಡ್ರು ಮೇಯ್ನ್
ಮಾರ್ಕೆಟಿಂಗ್ ಒಬ್ಬ ಸೀನಿಯರ್ ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತಾನೆ, ಅದೇ ಥರ ನಮಗೆ ಎಮಿಡೆಂಟ್ ಆದಂಥ ಸ್ಟೇಟ್ಗೆ ಈ ಪೊಲಿಟಿಷಿಯನ್ಗೆ ಒಂದು ಎಮಿಡೆಂಟ್ ಲೀಡ್ರ್ ಬೇಕು, ಅದು ನಮ್ಮ ಮೋದಿಯವರು ಸಪೋರ್ಟ್ ಮಾಡ್ತಾರೆ. ಅದೇ ಥರ ನಮ್ಮ ರಾಜ್ಯದಲ್ಲೂ ಮೊನ್ನೆ ಕೊರೋನಾ ಬಂದಾಗ್ಲೂ ಲಸಿಕೆ ಒಳಗೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೊರ ದೇಶಕ್ಕೆ ಎಲ್ಲ ಸಪೋರ್ಟ್ ಆಗಿದೆ. ಅಂದರೆ ಅವರು ಇಲ್ಲ ಅಂದಿರಿ ಇವತ್ತು ನಮ್ಮ ಒಂದು ಜನಸಂಖ್ಯೆನೂ ಉಳಿತಿತ್ತು ಹೆಂಗೋ ಗೊತ್ತಿಲ್ಲ. ತುಮಕೂರು ಸ್ಮಾರ್ಟ್ ಸಿಟಿನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. 2,000 ಕೋಟಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ ಅಂತೇಳಿ. ಏನು ಕೆಲಸ ಮಾಡ್ತೀವಿ ಸರ್? ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಅಭಿಪ್ರಾಯ ಬಂದು ಇಬ್ಬರು ಒಳ್ಳೆ ಜನಗಳೇ ನಿಂತಿರೋ. ಸೋಮಣ್ಣ ಅವರು ಭಾಳ ಒಳ್ಳೆ ವ್ಯಕ್ತಿ, ಬೆಂಗಳೂರಲ್ಲಿದ್ದಾರೆ, ಇಲ್ಲಿ ಯಾವ ಸಹಾಯ ಕೇಳೋಕ್ಕಲ್ಲ ನಾವು. ಆಮೇಲೆ ಇಲ್ಲಿ ಮುದ್ದನಮೇಗೌಡರು ನಮ್ಮ ಪಕ್ಕದ ತಾಲೂಕಿನ ಜನ ಕೇಳ್ಬೋದು, ಆದರೆ ಒಲವು BJP ಬಗ್ಗೆ ಇದೆ, BJP ಬಗ್ಗೆ ಸ್ವಲ್ಪ ಇದೆ. ಆಮೇಲೆ ಒಂದು 40 ಭಾಗದಷ್ಟು ನಮ್ಮ ಮುದ್ದನಮೇಗೌಡರು, ಯಾಕೆ ಮೊದಲು ಜಡ್ಜ್ ಆಗಿದ್ದರು, ಭಾಳ ಅನುಭವಸ್ಥರು. ಇವರೆಲ್ಲ ಅಂಥ ಅನುಭವಸ್ಥರೇನಲ್ಲ, ರಾಜಕೀಯದಲ್ಲಿ ದುಡ್ಡಿನಲ್ಲಿ ಕಾಸಿನಲ್ಲಿ ಅನುಭವಸ್ಥರಾಗಿದ್ದರೆ ಇವರು ಹಂಗೆಲ್ಲ ಏನಿಲ್ಲ, ಪ್ರತಿಯೊಂದರಲ್ಲೂ ಭಾಳ ಅನುಭವಸ್ಥರು. ಯಾರೋ ಮುದ್ದನಮೇಗೌಡರು ನ್ಯಾಯವಾದಿಗಳು, ನ್ಯಾಯಾಧೀಶರು. ಹಂಗಾಗಿ ಮುದ್ದನಮೇಗೌಡರು ಬಂದು ಒಳ್ಳೆಯದು. ಆದರೆ ಉದ್ದಕ್ಕೂ ಕಾಂಗ್ರೆಸ್ ಬಂದಿದೆ, ಸೆಂಟ್ರಲಿಂದ ಒಳ್ಳೆಯದಾಗೋದು. ಪ್ರಧಾನಮಂತ್ರಿ ಅವರೇ ಇರಬೇಕು ಅಂದರೆ BJP ಬರಲೇಬೇಕು. ಸ್ವಾರ್ಥಿಗಳಲ್ಲ ಅವರು BJPಲಿ. ಭಾಳ ಒಳ್ಳೆಯ ಜನ, ಒಳ್ಳೆ ಮನುಷ್ಯ ನಮ್ಮ ಮೋದಿಯವರು. ಆಮೇಲೆ ನಮ್ಮ ಅಭಿಪ್ರಾಯ ಬಂದು ಉದ್ದಕ್ಕೂ ಮೋದಿದೇ ಬಂದರೆ ಭಾಳ ಒಳ್ಳೆಯದು ಅನಿಸುತ್ತೆ. ಇಲ್ಲದ ಅಲ್ಲೆಲ್ಲ ಚೋಚೋ ಬಸ್ಸರಿ ಇಲ್ಲ. ಇದ್ಯಾವುದೋ ಫ್ರೀ ಕೊಡೋದು, ಈ ನಾವ್ಯಾವುದೋ ಒಂದು 100 ರೂಪಾಯಿ 150 ರೂಪಾಯಿ ಕುಡಿಯೋಕೆ ಹೋದ್ರೆ 200 ತೊಗೊಳ್ಳೋದು. ಈ ಮನೇಲಿ 3 ಜನ ಗಣಿಸಿದ್ರೆ 3 ಜನ ಕೊಡೋದು 150 ರೂಪಾಯಿ ಇದೆ. 150 6,000 ಆಯ್ತು ತಿಂಗಳಿಗೆ. ಇಲ್ಲಿ ಹೆಂಗಸ್ರಿಗೆ 2,000 ಕೊಡ್ತಾನೆ, ಒಬ್ರು ಕೊಟ್ಟ ಒಬ್ರಿಗೆ ಬಿಟ್ಟ. ಈ ಬೇವರ್ಸಿದ ಸರ್ಕಾರ ನಮ್ಗೆ ಬೇಕಿಲ್ಲ, ನಮಗೆ ಬೇಕಿಲ್ಲ ಇದು ಅಲ್ವಾ. ಲೆಕ್ಕಾಚಾರ ಇರೋಂಥ ಸರ್ಕಾರ ಫ್ರೀ ಕೊಡೋದು, ರೇಷನ್ ಫ್ರೀ ಕೊಡ್ತೀನಿ, ಅವೆಲ್ಲ ಬೇಡ. 10 ರೂಪಾಯಿ ಕೆಜಿ ಅಕ್ಕಿ ಕೊಡು, ಬರೀ ಲಾರಿದು ಒಂದು ಬಾಡಿಗೆ ಕಟ್ಪಡಿ ಆಗಲಿ, ಸಂಬಳ ಕೂಡ ಕಟ್ಪಡಿ ಆಗಲಿ. ಫ್ರೀಯಾಗಿ ಕೊಡೋದು ಯಾಕೆ? ಸೋಂಬೇರಿಗಳು ಮಾಡ್ತಾಯಿರ್ರಿ ಜನಗಳನ್ನ, ಯಾಕೆ ಮಾಡ್ತೀರಂತ ಸರ್ಕಾರನ? ಫ್ರೀಯಾಗಿ ಹೆಂಗಸರುಗಳನ್ನೆಲ್ಲ ಗಂಡಂದಿರು ಬಿಡಿಸೋದು, ಫ್ರೀಯಾಗಿ ಹೋಗಿ ಬಸ್ಸಲ್ಲಿ ಅಂತ. ಏನು ಫ್ರೀಯಾಗಿ ಹೋಗಿ ಇನ್ನೆಲ್ಲರೂ ಹಂಗೆ ಕಳಿಸು. ನೀವು 4 ಕಾರ್ ಕಂಡಿರ್ತಾರೆ, AC ಹೋಗ್ತಾರೆ ಅಲ್ವೇನ್ರಿ? ಇವೆಲ್ಲ ಅಲ್ಲ, ಪ್ರತಿಯೊಬ್ಬರಿಗೂ ಒಂದೇ ಇರಬೇಕು, ಫ್ರೀಗಿ ಮಾಡಬಾರ್ದು. ಏನೋ 50 ವರ್ಷ ಆಗಿದೆಯಾ, ಒಂದು ಅರ್ಧ ಚಾರ್ಜ್ ತೊಗೊಳಪ್ಪ, ಈ ಥರ ಮಾಡಿ. ಸರ್ಕಾರನ ಉಳಿಬೇಕು, ನಾವು ಉಳಿಬೇಕು, ನೀವು ಉಳಿಬೇಕು. ಇದ್ಯಾವುದೋ ಕುಡಿಯೋ ಹುಚ್ಚೆ ಮೇಲೆ 50 ರೂಪಾಯಿ 60 ರೂಪಾಯಿ 100 ರೂಪಾಯಿ 150 ರೂಪಾಯಿ ಜಾಸ್ತಿ ಮಾಡಿ ಬರೀ ಸಮಾಜ ಹಾಳು ಮಾಡ್ತಾರೆ. ಯಾರಿಗೋ ಒಬ್ಬ ಚೂಲು ಇರುತ್ತೆ, 100ಕ್ಕೆ 80 ಜನ ಕುಡಿತಾರೆ ಇವತ್ತು. ಆ 80 ಜನದಲ್ಲಿ ಒಂದು ಕುಟುಂಬದಲ್ಲಿ 3 ಜನ ಬಂದು ಕುಡಿತಾರೆ. 3 ಜನದಿಂದ 100 ರೂಪಾಯಿ ಹಾಕೊಳ್ಳಿ. ಈ ವ್ಯಾಪಾರ ಬಿಟ್ಟು ಲಾಭ 300 ರೂಪಾಯಿ ಆಯಿತು. ನೀನು ಕೊಡ್ತಾರೆ 2 ರೂಪಾಯಿ, 2,000. ಮತ್ತು ಇದು ರೇಷನ್ನು ಒಂದು 10 ಕೆಜಿ ಅಕ್ಕಿ ಕೊಡಬಲ್ಲೆ. ಎಷ್ಟಾಯ್ತು 10 ಕೆಜಿಗೆ? ಒಂದು 20 ರೂಪಾಯಿ ಕೆಜಿ, 100 ರೂಪಾಯಿ. ಏನಾಯಿತು? ಏನು ಪ್ರಯೋಜನ ಇಲ್ಲ ಸರ್. ಇವಾಗ ಫ್ರೀ ಕೊಡಲೇಬೇಕಂತಂದರೆ ಯಾವ ಥರದ ಯೋಜನೆಗಳಿಗೆ ಕೊಡಬೇಕಾಗುತ್ತೆ ಸರ್? ಯೋಜನೆಗಳು ರೈತಾಪಿಗಳಿಗೆ ನೋಡಿ ಮಾಡಿ, ರೈತಾಪಿಗಳು ಮಾಡಿ. ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಏನಾರ ಒಂದು ಡಿಸ್ಕೌಂಟಲ್ಲಿ ವಯಸ್ಸಾದವ್ರಿಗೆ ಅಂಥದ್ದು ಬರೋದು. ಅದು ಆ ಥರದಲ್ಲಿ ಕಾನೂನು ತರಬೇಕು, ನೋಡಿ ಆರಿಸಿ ಮಾಡಬೇಕು. ಇವ್ರಿಗೆಲ್ಲ ಮಾಡೋಕ್ಕೆ ಬರಲ್ಲ. ಏನಂತ ಜಾತಿ ಮರಿಗಳಲ್ಲ, ಅವು ಕೋತಿ ಮರಿಗಳು, ಸರಿ ಇಲ್ಲ. ನಮಸ್ಕಾರ, ತಮ್ಮ ಹೆಸರು? ತಿಮ್ಮರಾಯಪ್ಪ ಅಂತೇಳಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಿಲ್ಲ, ಮೋದಿ ಇದೆ. ಮೋದಿ ಯಾಕೆ? ಮೋದಿ ಏನ್ ಕೆಲಸ ಮಾಡ್ತಾರೆ ಕೇಂದ್ರದಾಗ ಅಂಬದಕ್ಕೋಸ್ಕರ ಏನೇನು ಕೆಲಸ ಮಾಡಿದಾರ ಅವರು? ಏನೇನ್ ಮಾಡಿದ್ರೆ ಈಗೆಲ್ಲ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಅಭಿಪ್ರಾಯ ಐತೆ. ಹಾಕ್ಬೇಕು ಅಷ್ಟೇ. ಅವ್ರು ಬಂದ್ರೆ ಒಳ್ಳೇದಾಗತ್ತಂತ. ನಮ್ಮ ಬದುಕು ನಾವು ಮಾಡಬೇಕು, ಒಟ್ಟು ಅವ್ರ ಕೆಲಸಕ್ಕೆ ನಾವು ಹಾಕ್ಬೇಕು ಅಷ್ಟೇ. ಸ್ವಾಮಿ, ಈ ಬಾರಿ ನಾವು ಕಾಂಗ್ರೆಸ್ಗೆ ಒಲವು ತೋರಿಸ್ತಾ ಇದ್ದೀವಿ ಸ್ವಾಮಿ. ಯಾಕೆಂದ್ರೆ ಮೋದಿಯವರು ಎಲ್ಲ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ಕೊನೆಗೆ ಸೈನಿಕ ಶಾಲೆಗಳನ್ನ ಪ್ರೈವೇಟಿಗೆ ಕೊಡ್ತಾವ್ರೆ. ಈ ಸಂಪತ್ತಿಗೆ ಅಂತ ಪ್ರಧಾನ ಮಂತ್ರಿಗಳು ಕೇಂದ್ರ ಸರ್ಕಾರ ನಮಗೆ ಬೇಕಾ ಸ್ವಾಮಿ? ಯೋಚನೆ ಮಾಡಿ. ಮತ್ತೆ ಯಾರು ಬೇಕು ಸ್ವಾಮಿ ನಿಮ್ಗೆ? ಸ್ವಾಮಿ, ಕಾಂಗ್ರೆಸ್ನಲ್ಲಿ ಯಾರಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಇಂಥ ವ್ಯಕ್ತಿ ಅಂತ ಇದು ಮಾಡಿಲ್ಲ, ಯಾರನ್ನಾದ್ರೂ ಆಯ್ಕೆ ಮಾಡ್ಲಿ, ಸಂತೋಷನೇ. ಕಾಂಗ್ರೆಸ್ ಅಲ್ಲಿ ಅಷ್ಟು ಪ್ರಭಾವಿ ನಾಯಕರು ಯಾವ್ದು? ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಇನ್ನು ಇತರೆ ಅವ್ರು ಯಾರನ್ನ ಇರ್ಲಿ, ಯಾರನ್ನ ಮಾಡ್ಲಿ. ಪ್ರಭಾವಿ ಅಂತಂದ್ರೆ ದಪ್ಪಗಿರ್ಬೇಕು, ಒಂದು 500 kg ತೂಕ ಇರ್ಬೇಕಾ ಸ್ವಾಮಿ? ಯಾರು ಬೇಕಿಲ್ಲ. ನಾಯಕರು ಹೆಂಗಿರ್ಬೇಕು ಸ್ವಾಮಿ? ನಿಮ್ ನಾಯಕರು ಜನರಲ್ ಆಗಿರ್ಬೇಕು, ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು ಸ್ವಾಮಿ. ಒಂದು ಸ್ಕೂಲ್ಗಳು ಕಟ್ಟಬೇಕು. ಒಂದು ಸ್ಕೂಲ್ ಕಟ್ಟಿದ್ರೆ 1 ವರ್ಷಕ್ಕೆ 1000 ವಿದ್ಯಾರ್ಥಿಗಳು ಬರ್ತಾರೆ. ಒಂದು ದೇವಸ್ಥಾನ ಕಟ್ಟಿದ್ರೆ 10 ಜನ ಬರೀ ಭಿಕ್ಷುಕರು ಕೂತ್ಕೊಂತಾರೆ ದೇವಸ್ಥಾನ ಮುಂದೆ. ನಿಮಗೆ ಸ್ಕೂಲ್ ಬೇಕಾ? ಅಧಿಕಾರಿಗಳು ಬೇಕಾ? ನಿಮಗೆ ಸ್ಕೂಲ್ಗಳು ಬೇಕಾ? ಭಿಕ್ಷುಕರು ಬೇಕಾ? ತಂದೆ ತಾಯಿಗೆ ಪೂಜೆ ಮಾಡ್ರಿ ಸ್ವಾಮಿ. ಎಲ್ಲೋ ಇರೋ ದೇವ್ರಿಗೆ ಹೋಗಿ ಯಾರು ಪೂಜೆ ಮಾಡೋದು ಬೇಡ. ತಂದೆ ತಾಯಿಗೆ ಪೂಜೆ ಮಾಡಲಿ.
ಇವತ್ತು ವೃದ್ಧಾಶ್ರಮಗಳಲ್ಲಿ ಎಷ್ಟು ಜನ ಬರೀ ವಯಸ್ಸಾದ ಅವ್ರ ಮಕ್ಳುಗಳೆಲ್ಲ ಎಜುಕೇಟೆಡ್ ಅವರೇ ತಾಂಡಾಗಿ ಇದಕ್ಕೆ ಹಾಕ್ಯಂಡವ್ರೆ, ವೃದ್ಧಾಶ್ರಮಕ್ಕೆ ಹಾಕ್ಯಂಡವ್ರೆ ತಂದೆ ತಾಯಿಗಳನ್ನ. ಇನ್ನೇನು ಬೇಕು ಸ್ವಾಮಿ? ನಮಸ್ಕಾರ. ನಮಸ್ಕಾರ. ಕೆಂಪರಾಜ್ ಅಂತ. ಕೆಂಪರಾಜ್ ಅವರೇ, ಹೇಳಿ ಸರ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ? ನಾವು ಲಾಕ್ಡೌನ್ ಇಂದ ಆಟೋ ಓಡಿಸ್ತೀವಿ ಸರ್. ನಾವು ಯಾಕೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ? ಫಸ್ಟ್ ಬೆಂಗಳೂರು ಇದ್ವು, ಲಾಕ್ಡೌನ್ ಅಂತಲ್ಲಿ ಊಟ ತಿಂಡಿ ಎಲ್ಲ ಪ್ರಾಬ್ಲಮ್ ಇತ್ತು, ತುಮಕೂರಿಗೆ ಬಂದು ಇಲ್ಲಿ ಆಟೋ ಓಡಿಸಂತ ಬಂದ್ರೆ ದಿನ ಆಧಾರ್ ಕಾರ್ಡು ಅದು ಇದು ಅನ್ಕೊ ಭಾರಿ ಬೇಜಾರು. ಬರೀ ಎಲ್ಲ ಬಸ್ಕೋ ಹೋಗ್ತಾರೆ. ನಮ್ಗೆ ಏನನ್ನೋ ಅವತ್ತಿನ ಕೂಲಿ ಕೂಡ ಸಿಗ್ತಿಲ್ಲ ನಮಗೆ. 500 ದುಡಿಬೇಕಂದ್ರೆ ಸಾಯಂಕಾಲ ಆಗುತ್ತೆ. KSRTC ಬಸ್ಕೋ ಹೋಗ್ತಾರೆ. ಆಧಾರ್ ಕಾರ್ಡ್ ಪ್ರತಿಯೊಂದು ಫ್ರೀ ಮಾಡ್ಬಿಟ್ಟು ಎಲ್ಲ ಅನ್ನ ಬಗ್ಗೆ ಅನ್ಕೊಂಡು ಹೋಗ್ಬಿಟ್ಟು ನಮ್ಗೆ ಏನು ಲಾಸ್ ಆದ ಅದರಿಂದ ಆಧಾರ್ ಕಾರ್ಡ್ ಒಂದು ನಿಲ್ಲಿಸ್ಬಿಡಿ ಸರ್ ಅಷ್ಟೇ. ನಮಗೆ ಹಂಗ ಪರವಾಗಿಲ್ಲ, ಹಂಗ ಕಾಂಗ್ರೆಸ್ ಬಂದ್ರೆ ಪರವಾಗಿಲ್ಲ, ಹಂಗ ನಡೀತಾ ಇತ್ತು. ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವರು ಪರವಾಗಿಲ್ಲ ಸರ್. ನಮಗೆ ಅವ್ರಾಗ್ಲಿ ನಮ್ಮ ಬಸ್ ಒಂದು ಆಧಾರ್ ಕಾರ್ಡ್ ಒಂದು ನಿಲ್ಲಿಸಿ ಸರ್ ಅಷ್ಟೇ. ಬೇಕಾದ್ರೆ ಅವ್ರ ಇಷ್ಟ ಇದ್ದು ಆಗಲಿ. ಹೋದ್ಸತಿ ಯಾಕೆ ಹೇಳಿದ್ರು ನೀವು? ಹೋದ್ಸತಿ ದೇವೇಗೌಡರು ಯಾಕೆ ಬಂದ್ರು? ಬಿಜೆಪಿ ಹೇಳಿದ್ರು, ಇವರೇ ಹೇಳಿದ್ರು. ಇಲ್ಲೇ ಹೇಳಿದ್ರು ಇವರು ಹೋದ ವರ್ಷ ದೇವೇಗೌಡರು ನಾವು ಬಿಜೆಪಿಗೆ ಹಾಕಿದ್ದು, ದೇವೇಗೌಡರಿಗೆ ಹೊರಗಡೆಯಿಂದ ಬಂದವ್ರೆ ಅಂತಾನೆ ಹೇಳಿದ್ರು ಇವರು. ಇಲ್ಲೇ ಈಗ ಉಲ್ಟಾ ಹೇಳ್ತಾರೆ. ಅವಾಗ ಆ ತಕ್ಕನಾಗೆ ಮಾತಾಡ್ತಾರೆ ಅಷ್ಟೇ. MP ಎಲೆಕ್ಷನ್ಗೆ ಕುಮಾರಸ್ವಾಮಿ ಅವ್ರ ತಂದೆಯವರು ದೇವೇಗೌಡರು ಬಂದಿರು. ಅವರು ಹೊರಗಡೆಯಿಂದ ಬಂದಂತ ವ್ಯಕ್ತಿ, ಅವರು ಮಾಜಿ ಪ್ರಧಾನಮಂತ್ರಿ. ಅವ್ರು ಯಾಕೆ ಗೆಲ್ಲಿಲ್ಲ ಹೊರಗಡೆಯಿಂದ ಬಂದು? ತುಮಕೂರು ಅಭ್ಯರ್ಥಿನ ತುಮಕೂರು ಜನ ಸೆಲೆಕ್ಟ್ ಮಾಡಿರೋದಕ್ಕೆ ಮುದ್ರಾಮೇಗೌಡರು ಒಂದ್ಸಲಿ ಗೆದ್ದು ಅಭಿವೃದ್ಧಿ ಕಡೆಗೆ ಗಮನ ಕೊಟ್ಟಿರೋಂಥದ್ದು. ಹಾಗಾಗಿ ಹೊರಗಡೆನವ್ರಿಗೆ ಅವಕಾಶ ಇಲ್ಲ. ತುಮಕೂರು ಅಭ್ಯರ್ಥಿನೇ ಗೆಲ್ಲೋದು 100%. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಆನಂದ್ ಅಂತ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹೌದು. ನಮ್ಮ ಅಭಿಪ್ರಾಯ ನೋಡಬೇಕು, ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀವಿ. ಇನ್ನೊಂದು ಏನಪ್ಪ ಅಂದರೆ, ನಾವು ಒಬ್ಬ ಹಣಕ್ಕೋಸ್ಕರ ಹಾಕೋದಾಗಲಿ ಒಂದು ಜಾತಿ ಭೇದ ಮಾಡೋಕ್ಕೋಗಲ್ಲ. ವ್ಯಕ್ತಿ ನೋಡಿ ಒಂದು ಓಟ್ ಹಾಕ್ತೀವಿ. ಇದು ಮತ ಹಾಕೋದು ನಮ್ಮದೊಂದು ಹಕ್ಕು. ಎಲ್ಲರೂ ದಯವಿಟ್ಟು ಖಂಡಿತ ಏಪ್ರಿಲ್ 26 ಎಲ್ಲರೂ ಮತದಾನ ಮಾಡಿ ಅಂತ ನಾವು ಹೇಳ್ಕೊಡ್ತೀವಿ. ವ್ಯಕ್ತಿನ ಯಾವ ಆಧಾರದ ಮೇಲೆ ನೋಡ್ತೀರಣ್ಣ? ಯಾವ ಆಧಾರದ ಮೇಲೆ ಅಂದರೆ, ನಾವು ನಮ್ಮ ತುಮಕೂರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬೆಳಗ್ಗೆ ಎದ್ರೆ ನಮ್ಮ ರೋಡ್ಗಳಾಯಿತು, ಒಂದು ಒಳಚರಂಡಿ ಆಯಿತು, ಏನೇ ಒಂದು ಆಗಿರಲಿ ಅದನ್ನ ಸರಿಪಡಿಸೋಂಥ ವ್ಯಕ್ತಿಯನ್ನು ನೋಡಿ ಕೆಲಸ ಕಾರ್ಯ ಅಂತ ಮಾಡೋಂಥ ವ್ಯಕ್ತಿಗೆ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಒಟ್ಟು ಕೆಲಸ ಮಾಡೋಂಥ ಅಭ್ಯರ್ಥಿನ ಆಯ್ಕೆ ಮಾಡ್ತಾ ಇರ್ತೀವಿ. ಇದು ನಮ್ಮ ಒಂದು ಹಕ್ಕು, ಖಂಡಿತ ಅದು ಮಾಡ್ತೀವಿ. ನಮಗೆ ಲೋಕಲಲ್ಲಿ ನಾವು ಕಾಂಗ್ರೆಸ್, ಸ್ಟೇಟಲ್ಲಿ ಮಾತ್ರ ನಮಗೆ ಮೋದಿ ಬರಬೇಕು ಅಂತ ಆಸೆ ಅಷ್ಟೇ. ಸೆಂಟ್ರಲ್ ಮೋದಿ ಬರಬೇಕು ಅಂತ ಆಸೆ. ಇಲ್ಲಿ ಕಾಂಗ್ರೆಸ್ ಒಪ್ಪಿದೆ, ಇಬ್ರು ನೆಟ್ ಫೈಟ್ ಇದೆ. ನೋಡ್ಬೇಕು ಯಾರು ಬರ್ತಾರೆ ಅಂತ. ಇವ್ರಿಗೆ 25 ವರ್ಷ ಆಗಿ ಸಿಕ್ಕಿ ಕಾಂಗ್ರೆಸ್ನವ್ರಿಗೆ. ಈಗ BJP ಅವರು 20 ವರ್ಷ ಆಳಿದ್ರು ಬಸವರಾಜ್ ಅವರು. ಈಗ ನೋಡ್ಬೇಕು ಮುದ್ದನ್ಮೇಗೌಡಂದು ಅದೃಷ್ಟ ಅವೆಲ್ಲ. ಇವರೇ ಬತ್ತಂತ ಯಾರು ಹೇಳಕ್ಕಾಗಲ್ಲ. ಮೇಲ್ಗಡೆ ಬಿಡಿ ಎಲ್ಲ ಮಿಕ್ಸು, ಯಾರೇನ್ ಪ್ಯೂರ್ ಏನಲ್ಲ. ಯಾರೇ ಬಂದ್ರು ಬಡವರ ಪರ ಬರ್ಲಿ, ಬಡವರು ಹೊಸ ಉದ್ಧಾರ ಆಗ್ಲಿ ಅಂತ ಪಕ್ಷ ಬರ್ಲಿ ಅಷ್ಟೇ. ನಮಸ್ತೆ, ಸತೀಶ್ ಶಾಸ್ತ್ರಿಗಳು ಅಂತೇಳಿ. ನಾವು ತಣಿಸಂದ್ರದಿಂದ ಬೆಂಗಳೂರು. ನಾವು ಎಲ್ಲಿಂದ ಇಲ್ಲಿಗೆ ವಾಲಂಟ್ರಿಯಾಗಿ ಬಂದಿದ್ದೀವಿ. ಸೋಮಣ್ಣರು ಅಥವಾ ಯಾರು ಕರೆದಿಲ್ಲ. ನಾವು ಮೋದಿಗೋಸ್ಕರ ಮತ್ತು ಧರ್ಮಕ್ಕೋಸ್ಕರ ಬಂದಿದ್ದೀವಿ. ನೀವು ಯಾರೇ ವೋಟ್ ಮಾಡಲಿ, ದಯವಿಟ್ಟು ಧರ್ಮದ ಚಿಂತನೆಯನ್ನು ಇಟ್ಕೊಂಡು ವೋಟ್ ಮಾಡಿ. 100% ತುಮಕೂರು ಕ್ಷೇತ್ರ ಸೋಮಣ್ಣನ ಇದರಲ್ಲಿ ನಡೆಯುತ್ತೆ. 100% ಅವ್ರು ಗೆಲ್ತಾರೆ. ಇದೊಂದು ಸತ್ಯ. ಮತ್ತು ಎಲ್ಲ ಮೋದಿಯಿಂದನೇ ಉತ್ತೇಜನಗೊಂಡು ವೋಟ್ 100% ಮೋದಿಗೆ. ದೇಶ ಈ MP ಆಗಿ ಹಿಂದಕ್ಕೆ ನೋಡಿ, ಮೋದಿ ಆದಮೇಲೆ ಹೆಂಗಿತ್ತು, ಹಿಂದೆ ಹೇಗಿತ್ತು, ರೋಡು, ಪ್ರತಿಯೊಂದು ವ್ಯವಸ್ಥೆ, ಒಂದು ಬ್ಯಾಂಕಿಂಗು, ಪ್ರತಿಯೊಂದರಲ್ಲೂ ಅವೆಲ್ಲ ಅಷ್ಟೊಂದೆಲ್ಲ ನಾನು ತಿಳ್ಕೊಂಡಿಲ್ಲ. ಆದರೂ ತಿಳಿದ ಮಟ್ಟಿಗೆ ಪ್ರತಿಯೊಂದರಲ್ಲೂ ನಾನು ತಿಳಿದಿರೋ ಮಟ್ಟಿಗೆ ಸೂಪರು. ಹ್ಯಾಟ್ಸ್ ಆಫ್ ಮೋದಿ. ನಾನು ನಂದೇ ಪೆಟ್ರೋಲು ನಂದೇ ಖರ್ಚಿಂದ ಬಂದಿದ್ದೀನಿ. ನಾವು ಬಂದು ಎಲ್ಲೆಲ್ಲಿ ನಮ್ಗೆ ಗೊತ್ತಿರೋರಿಗೆಲ್ಲ ಹೇಳ್ಕೊಂಡು ನಾವು ವೋಟ್ ಮಾಡೋಕ್ಕೆ ಹೇಳಿ ಹೋಗ್ತಾ ಇದ್ದೀವಿ. ಧನ್ಯವಾದಗಳು. ನಾನು ಹಳ್ಳಿಗಳ ಮಾರ್ಗ ಹೋಗಿದ್ದೀನಿ ಇವತ್ತು. ಅಂದರೆ ಇದಕ್ಕೆ ಸೇರೋಂಥ ಗ್ರಾಮಾಂತರ ಹೊನ್ನುಡಿಕೆ, ಕೋಡಿಹಳ್ಳಿ, ತಮಡೇಹಳ್ಳಿ, ವನಸಿಕೆರೆ, ಈ ಥರ ಹಳ್ಳಿ ಮಾರ್ಗಗಳು ಮತ್ತು ಬಾರ್ಡ್ಗಳಲ್ಲಿ ಎಲ್ಲೆಲ್ಲಿದ್ದಾವೋ, ಮತ್ತು ಎಲ್ಲಿ ಸ್ವಲ್ಪ ಮನಸ್ಸು ಡಿಸ್ಟರ್ಬ್ ಆಗಿರೋಂಥ ಜನಗಳಿದ್ದಾರೆ ಈ BJP ಮೇಲೆ ಅಂತ. ನಮಗೆ ಪಕ್ಷಕ್ಕಿನ್ನ ಧರ್ಮ ಮುಖ್ಯ. ಧರ್ಮದ ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಥರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ್? ಅಂದ್ರೆ ಅವ್ರಿಗೆ ಮಿಸ್ಗೈಡ್ ಮಾಡಿರೋರನ್ನ ಇದು ಸರಿ ಇಲ್ಲ, ಇದು ಸರಿ ಇದೆ ಅನ್ನೋದನ್ನ ಅರಿವು ಮೂಡಿಸ್ತಾ ಇದ್ದೀವಿ. ಒಬ್ಬರೇ ಮಾಡ್ಬೋದು, ಎಲ್ಲರೂ ಬರಬೇಕು ಅನ್ನೋದಿಲ್ಲ, ಒಬ್ಬರೇ ಮಾಡ್ಬೋದು. ಅವರವರು ಊರು, ಅವ್ರವ್ರ ಕ್ಷೇತ್ರ, ಅವ್ರು ಎಲ್ಲೆಲ್ಲಿದ್ದಾರೋ ಆ ಕ್ಯಾಂಡಿಡೇಟ್ ನೋಡ್ಕೊಂಡು ಮಾಡೋಂಥದ್ದಲ್ಲ.
ನಮ್ಮ ಧರ್ಮದ ಗುರಿ ಒಂದು ಇಟ್ಕೊಂಡು ಮಾಡಿದ್ರೆ ನಾವು ಆನಂದವಾಗಿ ನಮ್ಮ ಭಾರತ ಸುಭಿಕ್ಷವಾಗಿರುತ್ತೆ ಅನ್ನೋದು 100%. ಇವರು 70 ವರ್ಷ ಆಡಳಿತ ಮಾಡಿದ್ವಿ, ಏನಿದೆ ಅನ್ನೋದು ಗೊತ್ತು. ನಿಮ್ಮ ತಂದೆ ಹೆಂಗಿದ್ರು, ನಮ್ಮ ತಂದೆ ಹೆಂಗಿದ್ರು, ನಮ್ಮ ತಾತ ಹೆಂಗಿದ್ರು, ನಿಮ್ಮ ತಾತ ಹೆಂಗಿದ್ರು ಗೊತ್ತು. ಅವ್ರು ಹಂಗೆ ಬದುಕಿದ್ರು, ಹಂಗೆ ಸತ್ತೋದ್ರು. ನಾವು ಇವತ್ತಿಷ್ಟು ವೈಭೋಗ ಅನುಭವಿಸ್ತಾ ಇದ್ದೀವಿ ಅಂದರೆ ಯಾರಿಂದ ಇವಾಗ ಹಣ ಎಲ್ಲ ಕೊಟ್ಬಿಟ್ಟು ಇವಾಗ ಕರ್ನಾಟಕನ ದಿವಾಳಿ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಇದು ಗ್ರಾಮಾಂತರದಲ್ಲಿ DC ಗೌರಿಶಂಕರು ಕೋವಿಡ್ ಟೈಮಲ್ಲೆಲ್ಲ ಸಖತ್ ಹೆಲ್ಪ್ ಮಾಡವ್ರೆ ಬಡವ್ರ ಬಗ್ಗರಿಗೆಲ್ಲ, ಯಾವುದೇ ಜಾತಿ ಭೇದ ಭಾವ ಮಾಡ್ದಲೆ. ಒಟ್ಟಿನಲ್ಲಿ ತುಂಬ ಒಳ್ಳೆ ಮನುಷ್ಯ ಅವಯ್ಯ. ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಈ ಸತಿ ಎಲ್ಲ ನಾವು ಗ್ರಾಮಾಂತರದಲ್ಲೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಒಳ್ಳೇದೇ ಅಂದೆ ಬರ್ತಾ ಇರೋದು. ಏನಕ್ಕೆ ಬರುತ್ತೆ ಸರ್ ಇದು MP ಎಲೆಕ್ಷನ್? ಯಾವ 5 ವರ್ಷ ಆಯ್ತಲ್ಲ, ಬರಲೇಬೇಕಲ್ಲ. ಕಾಮನ್. ಯಾರನ್ನ ಆಯ್ಕೆ ಮಾಡೋದಕ್ಕೋಸ್ಕರ ಬರುತ್ತೆ? ಪ್ರಧಾನಮಂತ್ರಿ ಆಯ್ಕೆ ಮಾಡೋಕ್ಕೋಸ್ಕರ ಬರುತ್ತೆ. ಇಲ್ಲಿ MLA ಯಾರಿದ್ದಾರೆ ಸರ್? ಇಲ್ಲಿ MLA ಗೌರಿಶಂಕರ್. ಅವರ ಕಾರ್ಯವೈಖರಿ ಹೇಗಿತ್ತು ಸರ್? ಚೆನ್ನಾಗಿದೆ. ಏನೇನು ಅಭಿವೃದ್ಧಿ ಆಗಿದೆ? ಎಲ್ಲ ತುಮಕೂರು ಹೆಚ್ಚು ಕಮ್ಮಿ 3.25% ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಅಣ್ಣ. ಲೋಕಲ್ ಮುದ್ದನ್ಮೇಗೌಡರು ಕಾಂಗ್ರೆಸ್ಸೇ ಬರಲಿ ಅಂತ ಇದು ಮಾಡ್ತೀವಿ ಅಣ್ಣ. ಕೇಂದ್ರದಲ್ಲಿ ಯಾರನ್ನ ಬರಲಿ, ಇಲ್ಲಿ ಲೋಕಲಲ್ಲಿ ನಮಗೆ ಬೇಕಾಗಿರೋದು ಇಲ್ಲಿ ಲೋಕಲ್ ಮುಖ್ಯ, ಕಾಂಗ್ರೆಸ್ ಬರಲಿ ಅಂತ. ನಮಗೆ ಮೋದಿಗಿನ್ನ ಈ ಕಾಂಗ್ರೆಸ್ಸೇ ಇದು ಅಂತ ಅನ್ನಿಸ್ತದೆ. ಒಳ್ಳೆ ಜನರಿಗೆ ಒಳ್ಳೆ ಇದು ಹೆಲ್ಪ್ ಎಲ್ಲ ಮಾಡ್ತಾರೆ ಅಂತ ಅನ್ನಿಸ್ತದೆ. ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಸೊಹೇಲ್ ಅಂತ. ಏನು ಕೆಲಸ ಮಾಡ್ತಿರ್ಬೋದು? ನಾನು ಟ್ರ್ಯಾಕ್ಟರ್ ಶೋರೂಮಲ್ಲಿ ಇದ್ದೀನಿ. ನಾನು ಒಂದು 5 ವರ್ಷದಿಂದ ಇದ್ದೀನಿ. ಚೆನ್ನಾಗಿ ನಡೀತೈತೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ? ಹಾಂ ಸರ್. ಯಾರು ಆಗ್ಬೇಕಂತೀರಿ ನೀವು ಈಗ MP? ನಮಗೆ ಸರ್ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು. ಕಾಂಗ್ರೆಸ್ಸೇ ಬಂದರೆ ಒಳ್ಳೆಯದು. ಯಾಕೆ ಕಾಂಗ್ರೆಸ್ ಸರ್? ಎಲ್ಲ ಒಳ್ಳೆಯದು ಮಾಡ್ತಾ ಇದ್ದಾರೆ ಅವರು. ಅವ್ರು ಬಂದ್ರೇ ಒಳ್ಳೆಯದು. ಎಲ್ಲರಿಗೆ ಬಸ್ ಫ್ರೀ ಐತೆ, ಎಲ್ಲ ಫ್ರೀ ಐತೆ, ಎಲ್ಲ ಒಳ್ಳೇದಾಗ್ತಾ ಇದೆ. ಫಸ್ಟಿಂದ ಅವರೇ ಇದ್ದು, ಇವಾಗ ಮೋದಿ ಬಂದರು ಏನೂ ಆಗ್ತಾ ಇಲ್ಲ, ಕೆಲಸನೂ ಕಮ್ಮಿ, ಫುಲ್ ಇದು. ಯಾಕೆ ಸುಮ್ಮನೆ ಕಾಂಗ್ರೆಸ್ ಬಂದರೆ ಎಲ್ಲ ಒಳ್ಳೇದಾಗುತ್ತೆ. ತಮ್ಮ ಹೆಸರು? ಅಮ್ಜದ್ ಪಾಷಾ ಸರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಸರ್ ನಮ್ಮ ಅಭಿಪ್ರಾಯ ಏನೂ ಇಲ್ಲ. ರಾಜಕೀಯ ಯಾರನ್ನ ಮಾಡಲಿ, ಜನಗಳು ಒಳ್ಳೇದಾಗಬೇಕು. ಮತ್ತು ಎಜುಕೇಷನ್ ಬಡವ್ರ ಮಕ್ಕಳಿದೆ, ಒಳ್ಳೆ ಎಜುಕೇಷನ್ ಸಿಗಬೇಕು. ಇದು ಫ್ರೀ ಪರಿ ಏನೂ ಅವಶ್ಯಕತೆ ಇಲ್ಲ. ಅದ್ರ ಬದಲು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಮಕ್ಕಳು ಮುಂದಕ್ಕೆ ಬರ್ತವೆ. ಮಕ್ಕಳು ಯಾವ್ದಾನ ಕ್ಯಾಸ್ಟ್ ಆಗಿರಲಿ, ಏನು ಹೇಳಿ, ಅದೆಲ್ಲ ಏನು ಬೇಕಾಗಿಲ್ಲ. 2,000 ಬೇಕಾಗಿಲ್ಲ, ಏನು ಹೇಳಿ, ಫ್ರೀನೂ ಬೇಕಾಗಿಲ್ಲ. ಮಾಡಿದ್ರೆ ಸರ್ ನೀವು 2,000 ಇಸ್ಕೊಂಡಿದ್ದೀರಾ? ಯಾರು? ನಾನು 2,000 ನಾನು ಜಿಮ್ಮಂದ ಇಸ್ಕೊಂಡಿಲ್ಲ, ನಾನು ಇಸ್ಕೊಳ್ಳೋದೇ ಇಲ್ಲ. ಅದು ಹೆಂಗಸ್ರಿಗೆ ಬರುತ್ತೆ, ಹೆಂಗಸ್ರು ಮೇಂಟೈನ್ ಮಾಡ್ಕೊಡ್ತಾರೆ. ನಾವೆಲ್ಲ ಕೇಳೋಕ್ಕಾಗಲ್ಲ. ಗಂಡಸ್ರ ಮೇಲೆ ಹುಟ್ಟಿದ ಮೇಲೆ ನಾವು ತೋರಿಸ್ಬೇಕು, ಏನು ಹೇಳಿ. ಅದಕ್ಕೋಸ್ಕರ ಹೆಂಗಸರೆಲ್ಲ ಫ್ರೀ ಬಸ್ಸಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಹೋಗಲ್ಲ ಸರ್, ಫ್ರೀ. ನಮ್ಮದೇ ಆಟೋ ಐತಲ್ಲ ಸರ್, ಆಟೋದಲ್ಲೇ ಕರ್ಕೊಂಡು ಹೋಗ್ತೀವಿ, ಆಟೋದಲ್ಲೇ ಕರ್ಕೊಂಬರ್ತೀವಿ. ಅನಿವಾರ್ಯ ಟೈಮ್ ಹೋಗ್ಲೇಬೇಕಾಗುತ್ತೆ, ಹೋಗಿದ್ದಾರೆ. ಹೆಂಗೆ ಏನಂತಾರೆ, ಎಲ್ಲ ಅನುಕೂಲ ಆಗಿದೆ ಅಂತ ಹೇಳ್ತಾರೆ? ಅನುಕೂಲ ಆಗಿದೆ ಸರ್, ಅನುಕೂಲ ಆಗಿದೆ. ಜನಗಳಿಗೆ ಒಳ್ಳೇದೇ ಮಾಡಿದ್ರೆ ಅನುಕೂಲ ಆಗಿದೆ. ಆದರೆ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಸರ್. ಈಗೆಲ್ಲ ಈ ಕಾಲದಲ್ಲಿ ಎಲ್ಲರೂ ದುಡಿಯೋರೆ, ಯಾರು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋರಿಲ್ಲ, ಎಲ್ಲರೂ ದುಡಿಯೋರೆ. ಈಗ ಹೇಳಿ ಬಡವ್ರಿಗಿಂತ ಜಾಸ್ತಿ ಅಫಿಷಿಯಲ್ಲೇ ಓಡಾಡ್ತಾರೆ ಬಸ್ಸಲ್ಲಿ. ಮನೇಲಿ ಕಾರು ಇರುತ್ತೆ, ಎಲ್ಲ ಇರುತ್ತೆ, ಏನು ಹೇಳಿ. ಅವ್ರೇನು ಮಾಡ್ತಾರೆ ಹೇಳಿ, ಆಧಾರ್ ಕಾರ್ಡ್ ತೊಗೊಂಡು ಅಫಿಷಿಯಲ್ಸೇ ಓಡಾಡ್ತಾರೆ ಜಾಸ್ತಿ. ಅದಕ್ಕೋಸ್ಕರ ರಾಜಕೀಯ ಯಾರನ್ನ ಮಾಡಲಿ ಸರ್, ಜನಗಳಿಗೆ ಒಳ್ಳೇದು ಮಾಡಬೇಕು, ನನ್ನ ಅಭಿಪ್ರಾಯ, ಏನು ಹೇಳಿ. ಮತ್ತೆ ಒಂದು ಬಂದು ಬಡವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಫ್ರೀ ಅವಶ್ಯಕತೆ ಇಲ್ಲ. ಈ ಫ್ರೀ ಮಾಡೋದ್ರಿಂದ ನಮ್ಮ ಆಟೋದವರಿಗೆಲ್ಲ ಏಟು, ಕಾರ್ನವ್ರಿಗೆಲ್ಲ ಏಟು, ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಏಟು ಸರ್. 500 ದುಡಿಯೋ ಜಾಗದಲ್ಲಿ 200 ರೂಪಾಯಿ ತಗೊಂಡು ಮನೆಗೆ ಕೊಡ್ತಾರೆ. 200 ರೂಪಾಯಿ ಬರೀ ಜೀವನ ಆಗುತ್ತಾ ಸರ್? ಆಗಲ್ಲ. ಅದೆಲ್ಲ ಬೇಕಾಗಿಲ್ಲ. ಈಗ MLA MP ಇವರೆಲ್ಲ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಅವೆ. ಹಾಂ, ಪ್ರಧಾನಮಂತ್ರಿ ಸರ್ ಕೊಟ್ಟರೆ ನಾನೇ ಆಗ್ಬಿಡ್ತೀನಿ ನಾಳೆ. ಸೀಟ್ ಕೊಡಬೇಕಲ್ಲ. ಇಲ್ಲಿ ಬಡವ್ರ ಮಕ್ಕಳು ಚೆನ್ನಾಗಿ ಓದಿರೋ ಮಕ್ಕಳಿಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್. ನೀವೇನು ಮಾಡ್ತೀರಾ? ಏನು ಮಾಡ್ತೀರಾ ನೀವು ಪ್ರಧಾನಮಂತ್ರಿ? ಆದರೆ ಜನಗಳಿಗೆ ಒಳ್ಳೇದು ಮಾಡ್ತೀವಿ ಸರ್. ನಮ್ಮ ಕೈಯಲ್ಲಿ ಏನಾಗೋದು ಅದು ಮಾಡ್ತೀವಿ. ಹಾಂ, ಏನು ಕೈಯಲ್ಲಿ ಏನಾಗುತ್ತೆ ನಿಮ್ಗೆ? ಏನು ಮಾಡ್ತೀವಿ? 4 ಜನಕ್ಕೆ ಒಳ್ಳೇದು ಮಾಡ್ತೀವಿ. ನಮ್ಮ ಅಭಿಪ್ರಾಯ ಏನು, ಎಜುಕೇಷನ್ ಅದು ಇದು ಒಳ್ಳೇದು ಮಾಡ್ತೀವಿ. ಫ್ರೀ ಪರಿ ಮಾಡಲ್ಲ. ಎಜುಕೇಷನ್ಗೆ ಮಕ್ಳಿಗೋಸ್ಕರ ಏನಾರ ಒಳ್ಳೇದು ಮಾಡ್ತೀವಿ. ಒಂದು ಏನು ಹೇಳಿ. ಮತ್ತೆ ಒಂದು ಅದು ಹೇಳಿಲ್ವಾ, ರಾಜಕೀಯ ಯಾರನ್ನ ಮಾಡಲಿ, ನಮ್ಗೆ ಅದು ಮುಖ್ಯ ಅಲ್ಲ, ಏನು ಹೇಳಿ. ಜನಗಳು ಒಳ್ಳೇದಾಗಬೇಕು. ಎಲ್ಲ ಏನು ಫ್ರೀ ಮಾಡಿದ್ದಾರೆ. ಸಿದ್ದರಾಮಯ್ಯ ನೋಟ್ ಪ್ರಿಂಟ್ ಮಾಡ್ತಾರ ಮನೇಲಿ ಕೂತ್ಕೊಂಡು, ಇಲ್ವಲ್ಲ. ಅಕ್ಕಿ ರೇಟ್ ಜಾಸ್ತಿ, ಬೇಳೆ ರೇಟ್ ಜಾಸ್ತಿ, ಎಣ್ಣೆ ರೇಟ್ ಜಾಸ್ತಿ, ರೇಟೆಲ್ಲ ಜಾಸ್ತಿ ಅಲ್ವಾ. ಆ ದುಡ್ಡೆಲ್ಲ ಯಾರು ಕೊಡೋದು? ನಾವು ತಾನೇ ಕೊಡೋದು, ಅವ್ರು ಕೊಡ್ತಾರ? ಅದೆಲ್ಲ ಯೋಚನೆ ಮಾಡಬೇಕು ಮಾಡೋಕ್ಕಿಂತ ಮುಂಚೆ ಅಲ್ವಾ. ಒಳ್ಳೇದನ್ನ ಮಾಡಬೇಕು, ಕೆಟ್ಟದನ್ನ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು ಸರ್. ವಸೀಮ್ ಅಂತ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್. ಯಾಕೆ?
ಯಾಕೆಂದರೆ ಮುದ್ದನ್ಮೇಗೌಡರು ಒಳ್ಳೆ ವ್ಯಕ್ತಿ, 2 ಸರಿ MP ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸೋಮಣ್ಣವರು ಈ ಊರಿನವರಲ್ಲ, ಹಂಗಾಗಿ ಮುದ್ದನ್ಮೇಗೌಡ್ರೆ. ಈಗ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ನನಗೆ ಕೊಟ್ರೆ ನಾನೇ ಆಗ್ತೀನಿ, ಇಲ್ಲ ಅಂದರೆ ರಾಹುಲ್ ಗಾಂಧಿ ಮಾಡಿ. ನೀವೇ ನೆತ್ಕೊಂಡ್ಬಿಟ್ರಿ ಮತ್ತೆ ತುಮಕೂರಿಂದ ಸೀಟ್ ಕೊಟ್ರೆ ಇವಾಗಲೂ ರೆಡಿ. ಫ್ರೀ ಸೀಟ್ ಅದಾವೆ ಈಗ. ಫ್ರೀ ಸೀಟ್ ಅದು ಕಾಲೇಜಲ್ಲೇ ಸೀಟ್ ಸಿಗಲ್ಲ, MP ಸೀಟ್ ಸಿಗುತ್ತಾ? ಅಲ್ಲ ಫ್ರೀ ಸೀಟ್ ಎಲ್ಲ ಹೆಣ್ಮಕ್ಳು ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ಈಗ. ಹ್ಞೂ ಸರ್, ಹೆಣ್ಮಕ್ಳಿಗೆಲ್ಲ ನಮಗೆಲ್ಲ ಎಲ್ಲ ನಮ್ಮ ಹೆಣ್ಮಕ್ಳಿಗೂ ಮಾಡಿದ್ದಾರೆ, ಬೇರೆಯವ್ರಿಗೂ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ ಕರ್ನಾಟಕದಲ್ಲಿ, ಹಂಗಾಗಿ ಸೆಂಟ್ರಲ್ಲೂ ಕಾಂಗ್ರೆಸ್ ಬಂದರೆ ಒಳ್ಳೇದು ಮಾಡ್ತಾರೆ ಅಷ್ಟೇ. ಹೇಳ್ತೀನಿ ಅದಕ್ಕೆ, ನೀನೊಬ್ಬ ನನ್ನ ಮನೇನೆ ನಿನ್ನ ಮನೆ ನೀನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವ್ರ ದೇಶನ ಮೇಂಟೈನ್ ಮಾಡೋದು ಹೆಂಗಿರ್ಬೇಕು? ಎಲ್ಲರೂ ಯುಕ್ತವಾಗಿರ್ಬೇಕು, ಶಕ್ತಿ ಇರ್ಬೇಕು. ಅದಕ್ಕೆ ಅದು ರಾಜಕೀಯ ತತ್ವ, ನೀತಿ, ನಿಯಮ ಅನ್ನೋದು. ಸುಮ್ಮನೆ ಅದಷ್ಟೇ ಸರ್. ನಮ್ಮಲ್ಲಿ ಈಗ ಒಂದು ಹಿಂದೂ ಧರ್ಮ ಉಳಿಬೇಕು ಅಂದರೆ, ದೇಶ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ನಮಗೆ ಮೋದಿ ಬೇಕು. ಯಾಕೆಂದರೆ 60-70 ವರ್ಷ ಇವ್ರ ಕೈಗೆ ಸರ್ಕಾರ ಸ್ವತಂತ್ರ ಬಂದಾಗಿಂದ ಕೊಟ್ಟು ಏನೇನು ಮಾಡಿಲ್ಲ. ಆಫ್ಟರ್ ಆಲ್ ಒಂದು ರಾಮ ಮಂದಿರ ಮಾಡಿರಲಿಲ್ಲ, ಅದು ಚುನಾವಣೆ ಪ್ರಯುಕ್ತ ಏನು ಮಾಡಿಲ್ಲ. ಇವ್ರಿಗೂ ಸರ್ಕಾರ ಅಧಿಕಾರ ಇದ್ದಾಗ ಏನು ಮಾಡಲಿಲ್ಲ ಇವರು ಅಲ್ವಾ? ಇವರು ಎಲೆಕ್ಷನ್ಗೋಸ್ಕರ ಮಾಡಿರು ಅಂತ ಹೇಳ್ಕೊಂತಾರೆ, ಆದರೆ ಅವ್ರು ಎಲೆಕ್ಷನ್ಗೋಸ್ಕರ ಏನು ಮಾಡಲಿಲ್ಲ. ಇವ್ರಿಗೂ ಅಧಿಕಾರ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ಮಾಡ್ಬೋದಿತ್ತಲ್ವಾ, ಯಾಕೆ ಮಾಡಲಿಲ್ಲ? ಮಾಡಿರೋರನ್ನ ದೂಷಿಸೋದಲ್ಲ. ನಮಗೆ ಮೋದಿ ಬೇಕು. ದೇಶ ಇನ್ನೂ ಕೆಲವಾರು ಸಮಸ್ಯೆಗಳಿವೆ, ಅವನ್ನ ಬಗೆಹರಿಸ್ಬೇಕು ಅಂದರೆ ಅಂಥ ಒಬ್ಬರು ಪಾರದರ್ಶಕವಾಗಿ ಸರ್ಕಾರ ನಡೆಸ್ತಕ್ಕಂಥ ವ್ಯಕ್ತಿ ಬೇಕು. ಅದಕ್ಕೆ ನಾವು ಅವ್ರನ್ನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು BJPನೇ, ನಾವು ಮೊದಲಿಂದಲೂ BJPನೇ, ಇವತ್ತು BJPನೇ. ಸರ್, ಇವಾಗ ಎಲೆಕ್ಷನ್ ನಿಂತ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, MP ಕ್ಯಾಂಡಿಡೇಟ್ಸ್ ಬಗ್ಗೆ ಓಕೆ, ಏನು ಸಮಸ್ಯೆ ಇಲ್ಲ. ಸೋಮಣ್ಣ ಅವರು ನಿಂತಿದ್ದಾರೆ, ಅವರು ಒಂದು ಅನುಭವಿ ರಾಜಕಾರಣಿ ಅಂತ ಹೇಳ್ಬೋದು. ಅವರು ಒಬ್ಬರು ಮಿನಿಸ್ಟರ್ ಆಗಿ, MLA ಆಗಿ, MP ಆಗಕ್ಕೆ ಬಂದಿದ್ದಾರೆ. ನಾವು ಅವ್ರನ್ನ ತುಂಬ ವಿಶ್ವಾಸದಿಂದ ಗೆಲ್ಲಿಸ್ಕೊಂತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರಿನ ಜನರ ಅಭಿಪ್ರಾಯ ಏನಿತ್ತು ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.